ಇದೊಂದು ಬಂದಾಗಿಂದ ಗುಬ್ಬಚ್ಚಿ ಗೂಡಲ್ಲಿ ಬಚ್ಚಿಟ್ಕೊಂಡಂಗೆ ಬಚ್ಚಿಟ್ಕೊಂಡದೆ. ಇಂಥ ಮುದುಕಿರೋ ಊರಿಗೆ 10 ಜನ ಇದ್ರೆ ಸಾಕು, ಲ್ಯಾಂಡ್ ಆರ್ಡರ್ ಅದ್ಬಸ್ತಲ್ಲಿ ಇರುತ್ತೆ. ಕೆಲ್ಸಕ್ಕೆ ಬರ್ದಾರೆ ಪೊಲೀಸ್ ಅವ್ರನ್ನ ಕಿತ್ತಾಕ್ಬಿಡ್ಬೋದು, ಗೌರ್ಮೆಂಟ್ಗೂ ಕಾಸು ಉಳಿಯುತ್ತೆ. ಸರ್, ಊರಿಗೆ 10 ಅಜ್ಜಿರ್ ಅಂದ್ರೆ ಆವ್ರೇಜ್ ಆಗಿ 4 ತಾಲೂಕು ಸೇರಿದ್ರೆ 1 ಡಿಸ್ಟಿಕ್ ಅಂದ್ರೆ ಡಿಸ್ಟಿಕ್ಗೆ 40 ಅಜ್ಜಿರ್ ಅಂದ್ರೆ ಕರ್ನಾಟಕದಲ್ಲಿ ಒಟ್ಟು 31 ಡಿಸ್ಟಿಕ್. ಅವಾಗ 31 × 40 ಎಷ್ಟು? 1240. ಅಂದ್ರೆ 1240 ಅಜ್ಜಿದಿರು ಸಿಕ್ಕಿದ್ರು ಅಂದ್ರೆ ಕರ್ನಾಟಕ ಲಾ ಅಂಡ್ ಆರ್ಡರ್ನ ಕಾಪಾಡ್ಬೋದು, ಇರೋ ಪೊಲೀಸ್ ಸ್ಟೇಷನ್ ಎಲ್ಲ ಮುಚ್ಬೋದು ಅಂತಿದ್ದೀರಾ. ಕರೆಕ್ಟಾಗಿ ಪ್ಲಾನ್ ಮಾಡಿದ್ದೀರಾ ಸರ್, ಗುಡ್. ತಾವು ಸಾಯಿ ಕುಮಾರ್ ಪಿಕ್ಚರ್ನ ಜಾಸ್ತಿ ನೋಡ್ತೀರಿ ಅನ್ಸುತ್ತೆ. ಪೊಲೀಸವ್ರ ಜನ್ಮ ಜಾಲಾಡ್ತಾ ಇದ್ದೀರಾ. ಯೋ ಕಂಡಕ್ಟರ್ ಸರ್, ಇಲ್ಲಿ ಬಾ. ಏನ್ ಹೇಳಿ ಸರ್? ಅಮಾಯಕರನ್ನ ಜಾಲಾಡ್ತಾ ಇದ್ದಾರ? ಪೊಲೀಸ್ ಅಂದ್ರೆ ನಿನಗೇನ್ ತಮಾಷೆ ಆಗಿದ್ಯಾ? ಅದು ಒಬ್ರ ಬಗ್ಗೆ ಮಾತಾಡುವಾಗ ನಮಗ್ ಗೊತ್ತಿರೋದು ಮಾತಾಡ್ತೀವಲ್ವಾ, ಅದೇ ತರ. ತುಂಬಾ ಕೀಳಾಗಿ ಮಾತಾಡ್ತಾ ಇದ್ಯಾ. ಏನ್ ಹೇಳ್ದೆ? 10 ಮುದುಕಿರಿದ್ರೆ ಲಾ ಅಂಡ್ ಆರ್ಡರ್ ಕಾಪಾಡ್ಬೋದು ಅಂತ. ನಿಮ್ಗೆ ಫಿಸಿಕಲ್ ಸಪೋರ್ಟ್ ಇರ್ಲಿ ಅಂತ. ಹಾಗಾದ್ರೆ ಇರೋ ಸ್ಟೇಷನ್ಗಳಿಗೆ ಬೀಗ ಹಾಕಿ ನಮ್ಮ ರಾಜ್ಯದ ಪೊಲೀಸವರೆಲ್ಲ ಅವ್ರ ಕುಟುಂಬ ಜೊತೆ ಹೋಗಿ ಊಟ ಮಾಡ್ಬೇಕಾ? ಅಲ್ಲ, ಒಂದು ಮುದುಕಿ ವಿಷಯ ನೀವ್ ಯಾಕೆ ಕರ್ನಾಟಕದ ಸಮಸ್ಯೆ ಮಾಡ್ತಾ ಇದೀರಾ? ನಾನ್ ಮಾಡದ್ನಾ? ನೀನ್ ತಾನೇ ಮಾಡಿದ್ದು? ನಾನಲ್ಲ ಸರ್, ಅವ್ನ್ ಮಾಡಿದ್ದು. ಇವಾಗ ನೋಡಿ ತಮ್ಮ, ನನ್ನ ಹತ್ರ ಏನ್ ಹೇಳಿದ್ರು ಅದನ್ನ ಸರ್ ಹತ್ರನೂ ಸ್ವಲ್ಪ ಹೇಳಿ. ಏನಂದೆ? ಯೋ ಏನಪ್ಪ ಫ್ರೆಶ್ ಆಗಿ ನೋಡ್ದಂಗ್ ನೋಡ್ತಾ ಇದೀಯಾ? ಯೋ ಟಿಕೆಟ್ ಕೊಡ್ಬೇಕಾದ್ರೆ ನೋಡಿದ್ನಲ್ಲ ಸರ್. ಯೋ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ, ಅಲ್ಲೇ ಆಟ ಆಡ್ತಾ ಇದೀಯಾ? ಅವ್ರು ಆಟ ಆಡಿದ್ದು. ಆಟ ಆಡ್ತಾ ಇದ್ದಾನ? ಪೊಲೀಸವ್ರ ಕಷ್ಟ ಏನು ಅಂತ ಗೊತ್ತೇನಯ್ಯ ನಿಮ್ಗೆ? ಹಲೋ ಸರ್, ಏನಾದ್ರೂ ತೊಂದ್ರೆ ಅಂತ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಹೋದ್ರೆ ನಾವ್ ಎಷ್ಟು ಕಷ್ಟ ಅನ್ಭವಿಸ್ತೀವಿ ನಿಮಗೆ ಗೊತ್ತಾ? ಕಷ್ಟ ಮಾತ್ರ ಅಲ್ಲ, ನಷ್ಟನೂ ಆಗುತ್ತೆ. ಏನ್ ಕಷ್ಟ, ಏನ್ ನಷ್ಟ ನಿಂದು? ಎದುರ್ ಮನೆ ನಾಯಿ ನನ್ ಮನೆ ಹತ್ರ ಬಂದು ದಿನಾ ಕಕ್ಕ ಮಾಡ್ತಿತ್ತು. ನಾನು ಕಟಾಕಿ ಅಂತ ಹೇಳ್ ನೋಡ್ದೆ. ಅವ್ರಂತೂ ಕೇಳಲೇ ಇಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ. 1 ಪೇಪರ್ ಅಲ್ಲಿ ಮುಗಿಯೋ ಕಂಪ್ಲೇಂಟ್ಗೆ 1 ಬಂಡಲ್ ಪೇಪರ್ ತಗೊಂಬರದ್ ಕೇಳಿದ್ರು. 1 ಬಂಡಲ್ ಪೇಪರ್ ಅಲ್ದೆ ಜೊತೆಲಿ ಪೆನ್ನು, ಪೆನ್ಸಿಲ್, ರಬ್ಬರ್ ಎಲ್ಲ ಕೇಳಿರ್ತಾರಲ್ಲ, ಲೈನ್ ಹಾಕೋದಕ್ ಸ್ಕೇಲು ಕೇಳಿದ್ರು, ಅದನ್ನು ಕೊಡಿಸ್ದೆ. ಕೊನೆಯದಾಗಿ ಕಂಪ್ಲೇಂಟ್ ತಗೊಂಡು ನಾನು ಹೇಳ್ ಕಳಿಸ್ತೀನಿ ಹೋಗಿ ಅಂತ ಹೇಳಿರ್ತಾರಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ. ನಾಯಿ ಇದುವರೆಗೂ ನಿಮ್ ಮನೇಲಿ ಮಾಡ್ತಾನೆ ಇರತ್ತೆ ಅಲ್ವಾ? ಯಸ್, ಇಟ್ ಡಿಡ್ ನಾಟ್ ಸ್ಟಾಪ್ ಶೀಟಿಂಗ್. ಯಾವತ್ತು ಕೋಪಿಸ್ಕೊಳ್ದಿರೋ ಹೆಂಡತಿ ಕೋಪಿಸ್ಕೊಂಡು ನನ್ ಕಿವಿ ಹಿಡಿದು ತಿರುತ್ತಾ ಕೇಳಿದ್ಲು. ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಡಿಸಿದ 1 ಬಂಡಲ್ ಪೇಪರ್ನ ನನಗ್ ಕೊಡಿಸಿದ್ರೆ ನಾನೇ ಆ ಅಕ್ಕನ ಎತ್ತಾಕ್ತಿದ್ದೆ ಅಂತ ಹೇಳಿ ತಲೆ ಮೇಲೆ ಕುಟ್ತಾನೇ ಇದ್ಲು. ತಲೆಗೆ ಎಣ್ಣೆನೂ ಹಾಕಕ್ಕಾಗಿಲ್ಲ. ಇದಕ್ಕೇನೆ ನಾನು ಬ್ಯಾಚುಲರ್ ಆಗಿ ಉಳ್ಕೊಂಬಿಟ್ಟೆ. ನಂತರನೇ ಆ ಮುದ್ಕಿ ಇದ್ದಿದ್ರೆ ಈ ತರ ನಡೀತೈತಾ? ಏನ್ ಸರ್ ಹೇಳ್ತಾ ಇದ್ದೀರಾ? ಕಂಡಕ್ಟರ್, ಆ ಮುದ್ಕಿ ಮದ್ವೆ ಆಗಿದ್ದಕ್ಕೆ ತಾನೇ ಮಗಳನ್ನ ಹೆತ್ತಿದ್ದು. ಎಸ್, ಆ ಮಗಳನ್ನ ಕಟ್ಕೊಟ್ಟಿದ್ದಕ್ಕೆ ತಾನೇ ಮೊಮ್ಮಗು ಹುಟ್ಟಿದ್ದು. ಮೊಮ್ಮಗಳು ಹುಟ್ಟಿದಕ್ಕೆ ತಾನೇ ಎಲ್ಲಾ ಕಡೆ ತಿರುಗ್ತು. ಅದಕ್ಕೋಸ್ಕರ ತಾನೇ ಹಿಂಗಾಗಿದ್ದು. ಏನ್ ಸರ್ ನಿಮ್ ಲಾಜಿಕ್? ಕಂಡಕ್ಟರ್ ಸರ್, 6 ತಿಂಗಳ ಹಿಂದೆ ನನ್ನ ತಂಗಿ ಮಗಳು ಸ್ಕೂಟಿಲಿ ಹೋಗ್ತಾ ಇದ್ಲು. ಆಗ ರೋಡ್ ಸೈಡ್ ಅಲ್ಲಿ ಕಟ್ಟಿದ್ದು ಯಾವ್ದೋ ರಾಜಕೀಯದ ಬ್ಯಾನರು ಎಲ್ಲಿಂದನೋ ಹಾರ್ ಬಂದು ಅವಳ ಮೇಲೆ ಬಿದ್ದು ಅವಳು ಜಾರ್ ಕೆಳಗಡೆ ಬಿದ್ದು ಹಿಂದೆಯಿಂದ ಬಂದ ಲಾರಿ ಅವಳ ಮೇಲೆ ಹತ್ತಿ ಸ್ಪಾಟ್ ಅಲ್ಲೇ ಸತ್ತೋದ್ಲು. ಅದಕ್ಕೆ ಬ್ಯಾನರ್ ಕಟ್ಟಿದ್ದ ರಾಜಕೀಯದ ಪಕ್ಷದ ಮೇಲೆ ಕಂಪ್ಲೇಂಟ್ ಕೊಟ್ರೆ ಬ್ಯಾನರ್ ನ ಪ್ರಿಂಟ್ ಮಾಡಿದ್ ಪ್ರೆಸ್ ಓನರ್ ನ ಹೋಗಿ ಅರೆಸ್ಟ್ ಮಾಡಿದ್ರು. ಈ ಲಾಜಿಕ್ ಹೆಂಗಿದ್ಯೋ? ನಂಗೆ ಅರ್ಥ ಆಗ್ಲಿಲ್ಲ ಕಣ. ಅರ್ಥ ಆಗ್ಲಿಲ್ವಾ? ಹೌದು. ಕತ್ತಿ ತಗೊಂಡು ಕಣ್ಣು ಪೊಲೀಸ್ ನನ್ನ ಅರೆಸ್ಟ್ ಮಾಡಲ್ಲ ಕಣ. ಕತ್ತಿ ಮಾಡಿದಾರಲ್ಲ ಲೇಬರ್, ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಯಾಕೆ ಓನರ್ನ ಅರೆಸ್ಟ್ ಮಾಡೋದಿಲ್ವಾ? ಓನರೇ ಕಾಸು ಕೊಟ್ಟು ಕರೆಕ್ಟ್ ಮಾಡಲ್ವೇನಲ್ಲ? ಹಿಂಗೂ ನಡೆಯುತ್ತ ತಮ್ಮಯ್ಯ? ನೀವೇನು ಕೇಳಿಸ್ತಿಲ್ಲ ಅಂತ ಹೇಳ್ತಾನೆ ಇದ್ರೆ ಇನ್ನು ಏನೇನೆಲ್ಲ ನಡೆಯುತ್ತೆ. ಇನ್ನು ಏನ್ ನಡಿಬೇಕಪ್ಪ? ಒಂದು ಮಗು ರೇಪ್ ಕೇಸನ್ನ ಕಂಡುಹಿಡಿಯಕ್ಕಾಗ್ದಿರೋ ಪೊಲೀಸರು ಒಂದ್ ಅಜ್ಜಿ ತೀವ್ರವಾದಿ ಅಂತ ಹುಡುಕ್ತಾ ಇದ್ದಾರೆ. ಕಾಲ ಹಾಳಾಗ್ ಹೋಯ್ತು. ಏನ್ ಪೊಲೀಸಪ್ಪ, ಆ ಮುದುಕಿ ಹುಡ್ಕೊಂಡು ಹೋಗ್ತಾ ಇದ್ದೀರಾ ತಾನೇ? ಆ ಮುದುಕಿ ಏನಾದ್ರೂ ಸಿಗ್ಲಿಲ್ಲ ನಿನ್ನೆ ಕೊಂದ್ಬಿಡ್ತೀನಿ. ಏನು ನನ್ನ ಕೊಂದಾಕ್ಬಿಡ್ತೀಯ? ಏನ್ ಬರೀ ಲೂಸ್ ನನ್ ಮಕ್ಳೇ ಸಿಗ್ತಾವ್ರ ನಂಗೆ. ಕಂಡಕ್ಟರ್ ಕೇಳಿಸ್ಕೊಂಡ? ಒಂದೊಂದು ಹಿಂಸೆ. ಕೇಳಿಸ್ತು. ಅಲ್ಲ ತಮ್ಮಯ್ಯ, ಒಬ್ಬ ಇನ್ಸ್ಪೆಕ್ಟರ್ ಸೀರಿಯಸ್ ಆಗೋ ಲೆವೆಲ್ಗೆ ಒಂದು ಮುದುಕಿ ಹೊಡೆಯಕ್ ಸಾಧ್ಯನಾ? ನಾನ್ ನಂಬೋದಿಲ್ಲ. ಯಾವನೋ ಒಬ್ಬ ಮುದುಕಿ ತರ ವೇಷ ಹಾಕೊಂಡು ಇನ್ಸ್ಪೆಕ್ಟರ್ ಕೊಡ್ತಾವನೆ. ಇನ್ಮೇಲೆ ಏನಾಗುತ್ತೆ? ಮೇಲ್ಗಡೆಯಿಂದ ತುಂಬಾ ಪ್ರೆಷರ್ ಅಂತ ಈ ತರ ಯಾವ್ದಾದ್ರು ಮುದುಕಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲ್ಕೊಂಡಿದ್ರೆ ಕೋಳಿ ಅಮಕ್ದಂಗ ಅಮುಕಿ ಕೋರ್ಟ್ ಅಲ್ಲಿ ಕೇಸ್ನ ಮುಗಿಸ್ಬಿಡ್ತಾರೆ. ಅಜ್ಜಿ ಅಯ್ಯಯ್ಯ, ಇದೇನಿದು? ಕರ್ದು ಅರ್ಧ ಗಂಟೆ ಆದ್ಮೇಲೆ ನೋಡ್ತಾ ಇದ್ಯಾ? ಇಷ್ಟೊಂದು ಅಡ್ಡಿನ ನೀನು? ಅಜ್ಜಯ್,
ನನ್ ಪರ್ಮಿಷನ್ ಇಲ್ಲದೆ ಕೆಳಗಡೆ ಇಳಿದು ಬಿಡ್ಬೇಡ. ಸಿಕ್ಕಾಕೊಂಡ್ರೆ ನೀನೇ ಆ ಮುದುಕಿ ಅಂತ ಎತ್ತಾಕೊಂಡು ಹೋಗ್ಬಿಟ್ಟು ಕೇಸ್ನ ಮುಗಿಸ್ಬಿಡ್ತಾರೆ. ಅರ್ಥ ಆಯ್ತಾ? ಏನ್ ಅರ್ಥ ಆಯ್ತೋ ಏನೋ, ನಾನು ಹೇಳೋದಂತೂ ಹೇಳ್ಬಿಟ್ಟಿದ್ದೀನಿ. ಏನ್ ಪ್ರಪಂಚನೋ ಏನೋ. ಒಂದ್ ಎಳೆ ಹುಡುಗಿನ ರೇಪ್ ಮಾಡಿದ್ದು ಮುಚ್ಚಾಕಿ ಕೇವಲ ಒಬ್ಬ ಪೊಲೀಸ್ನ ಹೊಡೆದಿದ್ದನ್ನ ದೊಡ್ಡ ಕೇಸ್ ಮಾಡ್ತಾವ್ರೆ. ಏನ ಪೊಲೀಸು ಕೇವಲನಾ? ಇನ್ನೊಂದ್ಸಲ ನಿನ್ನ ಬಾಯಿಂದ ಪೊಲೀಸು ಅನ್ನೋ ಪದ ಬಂತು, ಒಳ್ಳೆ ಚಪ್ಪಲಿ ತಗೊಂಡು ಹೊಡೆದು ಬಿಡ್ತೀನಿ ನೋಡ್ರಿ. ನಿನ್ನನ್ನೇ ಕೇಳ್ತಿರೋದ್ ಕಣಯ್ಯ, ಹಳೆ ಚಪ್ಪಲಿ ಹೊಡಿತೀಯ? ಅಲ್ಲ ಸರ್, ನಾನು ಹೊಡ್ಕೊಳಕ್ ರೈಟ್ಸ್ ಇಲ್ವಾ? ಸರಿಯಾಗಿ ಹೊಡ್ಕೋ. ಪೆಟ್ ಬಿದ್ದು ಜೀವ ಜೊತೆ ಒದ್ದಾಡ್ತಿರೋದ್ ಯಾರು ಗೊತ್ತಾ? ಒಬ್ಬ ಕಾವಲ್ ಕಾಯೋ ಪೊಲೀಸ್ಗಾರ ಒಬ್ಳು ರೌಡಿ ಅವ್ರನ್ನ ಹೊಡೆದಿದ್ದಾಳೆ. ಎಲ್ರು ಸೇರ್ಕೊಂಡು ಸಪೋರ್ಟ್ ಮಾಡ್ತಾ ಇದೀರಾ? ಅವ್ರಿಗೆ ಹಾನೆಸ್ಟ್ ಪೊಲೀಸ್ ಆಫೀಸರ್ ಅಂತ ಹೆಸರಿದೆ. ಒಬ್ರು ವಯಸ್ಸಾದವರೇ ಹೊಡೆಯೋ ತರ ನಡ್ಕೊಂಡಿದ್ದಾರೆ ಅಂದ್ರೆ ಅಲ್ಲೇನ್ ನಡೆದಿರುತ್ತೆ? ಇನ್ನೇನ್ ನಡೆದಿರುತ್ತೆ? ಕೇಸ್ ಮುಚ್ಚಕ ಕಾಸು ಕೇಳಿರ್ತಾರೆ, ಕೊಡಕ್ಕಾಗಲ್ಲ ಅಂತ ಅಜ್ಜಿ ಹೊಡೆದಿರ್ತಾಳೆ. ಯೋ 10-20 ರೂಪಾಯಿನೇ ಸಿಗಲ್ಲ ಅಲ್ಲಿ. ಹೋಗಿ ಕಾಸು ಅಂತ ಕೇಳ್ಕೊಂಡು ನಿಂತ್ಕೊಂಡ್ ಬಿಡ್ತಾರಾ? ಮತ್ತೆ ಯಾಕೆ ಸರ್ ಒಂದ್ ವಾರ ಆದ್ಮೇಲೆ ಅಜ್ಜಿ ಮನೆಗೆ ಹೋದ್ರು? ನಕ್ಕುದ್ರ ಬೇರೆ ಇನ್ನೇನು ಕಾಂಪ್ರಮೈಸ್ ಮಾತಾಡೋದಕ್ಕೆ? ಏನೋ ಆ ಕೇಸು ಪಕ್ಕದಲ್ಲೇ ನಿಂತ್ಕೊಂಡು ನೋಡಿರೋ ತರ ಮಾತಾಡ್ತಾ ಇದೀಯಾ? ಹೌದು ರೀ, ನಾನ್ ಕೇಸ್ ಕೊಟ್ಟು 1 ವಾರ ಆದ್ರೂ ಯಾವ್ದೇ ಆಕ್ಷನ್ ತಗೊಂಡಿಲ್ಲ. ಬ್ಯಾಂಗ್ಳೂರಲ್ಲಿ ನನ್ನ ತಮ್ಮನ್ ಬಾಮೈದ ಚೀಫ್ ಸೆಕ್ರೆಟರಿಗೆ ಪಿ ಆಗಿದ್ದಾರೆ. ಅವ್ರನ್ನ ಹೋಗಿ ನೋಡ್ದೆ. ನಾನ್ ಕೊಟ್ಟ ಸೆಕೆಂಡ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಲ್ಲಿ ಜಸ್ಟ್ 1 ಸೆಂಟೆನ್ಸ್ ಆಡ್ ಮಾಡಕ್ ಹೇಳಿದ್ರು. ಅಟೆಂಪ್ಟ್ ಟು ಮರ್ಡರ್ ಬೈ ಸೆಂಡಿಂಗ್ ಅ ಡಾಗ್ ಟು ಬೈಟ್ ಮೀ. ಫ್ರಂಟ್ ಅಂಡ್ ಬ್ಯಾಕ್ ಒಂದ್ ಬ್ರಾಕೆಟ್ ನ ಹಾಕಿ ಕೊಟ್ಬಿಟ್ಟು ಬಂದೆ. ನೆಕ್ಸ್ಟ್ ಸಿಎಂ ಸೆಲ್ ಇಂದ ಒಂದೇ ಒಂದು ಫೋನ್ ಕಾಲ್. ಬೆಳಗ್ಗೆ ನಾಯಿ ಕಕ್ಕ ಮಾಡಕ್ ಮುಂಚೆನೆ ಕಾಕಿ ಗ್ರೂಪ್ ಹಾಜರಾಗಿರುತ್ತಲ್ಲ. ಖಂಡಿತವಾಗ್ಲು ಹಾಗೆ ನಡೆದಿದ್ದು. ಶಾಬಾಷ್. ಏನ ಶಬಾಷ್? ಅದು ಸುಮ್ಮನೆ ಏನೋ ಹೇಳ್ಬಿಟ್ಟೆ ಸರ್. ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ನಿನ್ಗೂ ಏನೋ ಸಂಬಂಧ? ಸಾಕು. ಸಾರಿ ಸರ್. ಮುದ್ಕ ನೀನ ನಾಯಿ ಅಂತ ನೋಡದೆ ಬಿಡಲ್ಲ ತಾನೆ? ನಡ್ಸೋ. ಮತ್ತೆ ಆ ಚಿಕ್ಕ ಹುಡುಗಿನ ಕದಿಯೋ ನಾಯಿಗಳಿಗೆ ನೈಸ್ ಆಗಿ ಸಮಾಧಾನ ಮಾಡಕ್ ಹೋಗಿ ಓದೆ ತಿಂದ್ರಾ? ಹೌದು, ರೇಪ್ ಮಾಡಿದವ್ರಿಗೋಸ್ಕರ ಕಾಂಪ್ರಮೈಸ್ ಮಾತಾಡೋದಕ್ಕೆ ಹೋಗಿದ್ದಾರೆ. ಆ ಅಜ್ಜಿ ಕೋಪ ಬಂದಿದೆ, ಓಡ್ತಿದ್ದಾರೆ. ಸರ್ ಸುಮ್ನೆ ಅವ್ರಗಳ ಬಗ್ಗೆ ಗೊತ್ತಿಲ್ಲದೆ ಸಪೋರ್ಟ್ ಮಾಡಿ ಮಾತಾಡ್ಬೇಡಿ ಸರ್. ಅವರೆಲ್ಲ ಯಾರು ಗೊತ್ತಾ? ಕಾಡ್ ಮರಗಳನ್ನ ಸಾಕ್ಸೋದು, ಗಾಂಜಾ ಬೆಳೆಸೋದು, ಮತ್ತೆ ಜೇನನ್ನ ಕದಿಯೋದು, ಅದೆಲ್ಲ ಮಾಡೋದವ್ರು. ಇದೇ ಆ ಗುಂಪಿನ ಕೆಲ್ಸ. ರೇಡ್ ಮಾಡೋ ನಮಗ್ ತಾನೇ ಗೊತ್ತಿರೋದು. ಅಷ್ಟು ಮಾತ್ರ ಅಲ್ಲ ಸರ್, ನಾನು ತಹಸೀಲ್ದಾರು ಸರ್ವೆ ಮಾಡೋದಕ್ಕೆ ಒಂದು ಗ್ರಾಮಕ್ಕೆ ಹೋದ್ವಿ. ಹಸ್ವಾಗ್ತಿದೆ ಅಂತ ಒಂದು ಬಿಸ್ಕೆಟ್ ಪ್ಯಾಕೆಟ್ ಎತ್ವಿ. ಒಂದು 10-15 ಹುಡುಗಿರು ನಮಗೂ ಏನಾದ್ರು ಇಸ್ಕೊಡಿ ಅಂತ ಕಾರಿಂದೇನೆ ಬರ್ತಾ ಇದ್ರು. ಅಂಗಡಿಲಿ ಏನು ಇಲ್ಲ ಅಂತ ಹೇಳಿದ್ರೆ ಅದೋಗ್ಲಿ ಕಾಸಾದ್ರೂ ಕೊಡಿ ಅಂತ ಹೇಳೋದಾ? ಏನೋ ಕೇಳ್ತಾವ್ರೆ ಅಂತ ಒಂದು 5 ರೂಪಾಯಿ ಭಿಕ್ಷೆ ಹಾಕಿದ್ರೆ ಅದು ನನ್ನ ಮಕ್ಕಕ್ಕೆ ವಾಪಸ್ ಹಾಕಿ 50 ರೂಪಾಯಿ ಕೊಡಿ ಅಂತ ಬೆದರಿಸ್ತಾರೆ. ಒಳ್ಳೆ ಕಾಡ್ ಹೆಣ್ಮಕ್ಳವ್ರು. ತಹಸೀಲ್ದಾರ್ ಟೆನ್ಷನ್ ಮಾಡ್ಕೊಂಡ್ಬಿಟ್ರು. ಸರ್ 500 ರೂಪಾಯಿ ಕೊಟ್ಟಿದ್ರೆ ಗೆಸ್ಟ್ ಹೌಸ್ಗೆ ಬಂದಿರೋರು. ಅವ್ರ ಕೆಲ್ಸಾನೇ ಅದು. ಈಗೇನೆ ಮುದ್ಕಿ ಮೊಮ್ಮಗಳನ್ನ ಕಾರ್ ಹಚ್ಚಿ ಟಾಟಾ ಮಾಡಿರ್ತಾಳೆ ಅಷ್ಟೇ. ಹೋಗಿರೋ ಜಾಗದಲ್ಲಿ ಏನಾದ್ರೂ ಹಠ ಮಾಡಿರ್ತಾಳೆ, ಅದಕ್ಕೆ ಗಾಯ ಆಗಿರುತ್ತೆ. ಇದನ್ನ ಇಟ್ಕೊಂಡು ಅವ್ರ ಹತ್ರ ಕಾಸು ಕೀಳೋಣ ಅಂತ ಪ್ಲಾನ್ ಮಾಡಿರ್ತಾರೆ. ಅವ್ರು ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಡಿರಲ್ಲ. ದುಡ್ಡು ಕೀಳ್ಬೇಕು ಅಂತ ಹೇಳಿ ತಕ್ಷಣ ಮೊಮ್ಮಗಳನ್ನ ಕರೆದು ನೀನ್ ಹಾಗೆ ಮಾತಾಡು ಹೀಗೆ ಮಾತಾಡು ಅಂತ ತಪ್ಪಾಗೆಲ್ಲ ಹೇಳ್ಕೊಟ್ಬಿಟ್ಟು ಸುಳ್ಳು ಕೇಸ್ ಕೊಟ್ಟಿರ್ತಾಳೆ. ನಿಜ ಗೊತ್ತಿರೋ ಇನ್ಸ್ಪೆಕ್ಟರ್ ಮನೆ ಹತ್ರ ಬಂದು ಅವತ್ ನಿನಗೆ ಏಟ್ ಬಿತ್ತು ಅಂತ ನಾನು ವಾಪಸ್ ಕಳಿಸ್ದೆ, ಅದನ್ನ ರೇಪ್ ಕೇಸ್ ಅಂತ ಪರಿಗಣಿಸಕ್ಕಾಗಲ್ಲ ಅಂತ ಹೇಳಿ ಕಳ್ಸಿರ್ತಾರೆ. ಆಗ ಮುದ್ಕಿ ಓಹೋ ಇವನಿಗೆಲ್ಲ ನಿಜ ಗೊತ್ತಾಯ್ತಂತ ಹೇಳಿ ಇನ್ಮೇಲೆ ಕಾಸು ಕೀಳಕ್ಕಾಗಲ್ವ ಅಂತ ಅವನ ಮೇಲೆ ದ್ವೇಷ ತೀರಿಸ್ಕೊಂಡು ಹೋಗಿದ್ದಾಳೆ. ನಡತೆಗೆಟ್ಟಿರೋ ಮುದುಕಿ ಇವಾಗ ಯಾವನ ಹತ್ರ ಹೋಗಿ ದುಡ್ಡು ಕೀಳ್ಬೇಕು ಅಂತ ಪ್ಲಾನ್ ಮಾಡಿದಾಳೋ ಗೊತ್ತಿಲ್ಲ. ಇದೆಲ್ಲ ಗೊತ್ತಿಲ್ಲದೆ ನೀವು ನ್ಯಾಯದ ಬಗ್ಗೆ ಮಾತಾಡ್ತಾ ಇದ್ದೀರಾ. ಆ ಮುದುಕಿ ಏನಾದ್ರೂ ನನ್ ಕೈಗೆ ಸಿಕ್ಕಿದ್ರೆ ತುಂಡ ಕತ್ತರಿಸ್ಬಿಡ್ತೀನಿ. ಕತ್ತರ್ಸಯ್ಯ, ತಗೊಂಡು ಕತ್ತರ್ಸಯ್ಯ. ಹೀಗ್ ಮಾತಿಂದ ಸ್ವಲ್ಪನೇ ಕತ್ತರ್ಸೋ ಬದ್ಲು ಒಂದೇ ಸಲ ಕತ್ತರಿಸ್ಬಿಡು, ನಾವು ನೆಮ್ಮದಿಯಾಗಿ ಸಾಯ್ತೀವಿ. ತಗೊಂಡು ಕತ್ತರ್ಸಯ್ಯ, ಕತ್ತರ್ಸು. ಏನ್ ಹೇಳ್ದೆ? 500 ರೂಪಾಯಿ ಕೊಟ್ರೆ ನಿನ್ ಜೊತೆಗೆ ಬಂದ್ಬಿಡ್ತೀವ? ಅಷ್ಟ್ರ ಮಟ್ಟಿಗೆ ಕೀಳಾದವ್ರ ನಾವು. ಕೈ ತುಂಬಾ ಕಾಸಿದ್ದಾಗ ಸಂತೋಷನೂ ಪಟ್ಟಿಲ್ಲ, ದುಡ್ಡಿಲ್ಲ ಅಂದಾಗ ಯಾವತ್ತೂ ದುಃಖ ಪಟ್ಟಿಲ್ಲ. ಗಾಂಜಾ ಗಿಡ ಎಲ್ಲ ನಮಗ್ ಬೆಳ್ಸೋದು ಗೊತ್ತಿಲ್ಲ. ಇವಳ ಅಪ್ಪ ಅಮ್ಮ ಗೈಡಾಗಿ ಕೆಲಸ ಮಾಡ್ತಿದ್ರು. ಒಂದು ಕಾಡು ಸುಟ್ಟು ಹೋಗುವಾಗ 10 ಜೀವಗಳನ್ನ ಕಾಪಾಡಿ ಬೆಂಕಿಲ್ ಕರ್ಗೋದ್ರು. ನನ್ ಮಗಳು ಕೊನೆ ಉಸಿರಲ್ಲಿ ಹೋರಾಡ್ತಿದ್ದಾಗ ಇವಳು ನೋಡಕ್ ಆಸೆ ಪಟ್ಲ. ನೋಡಮ್ಮ 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 ನೋಡಮ್ಮ. ಇವಳದ್ ಹೇಗಾದ್ರೂ ದಡ ಸೇರ್ಸಮ್ಮ ಅಂತ ಕಣ್ಣಲ್ಲೇ ಮಾತಾಡಿ ನನ್ನ ಮಗಳು ಸತ್ತೋದ್ಲು. ಅವತ್ತಿನಿಂದ ಇವಳನ್ನ ನಾನು ಜೋಪಾನ್ವಾಗಿ ಕಾಪಾಡ್ಕೊಂಬಂದೆ. ಇವಳನ್ನ ಒಬ್ಬನ ಕೈಯಲ್ಲಿ ಒಪ್ಸೋ ತನಕ ನನಗ ಆರೋಗ್ಯನೂ ಆಯಸ್ಸು ಕೊಡು ಅಂತ ಆ ದೇವ್ರ ಹತ್ರ ಬೇಡ್ಕೊತಿದ್ದೀನಿ. ಈಗ ನನ್ನ ಕುಟುಂಬನೇ ಹಾಳಾಗೋಗಿದೆ, ನಾನ್ ಬೇರೆಯವ್ರ ಕುಟುಂಬ ಹಾಳು ಮಾಡ್ತೀನ? ಸ್ವಾಮಿ
ಇವಳು ಇನ್ನೊಂದು ಜೀವಕ್ಕೆ ಜನ್ಮ ಕೊಡಲ್ಲ ಅಂತ ಡಾಕ್ಟ್ರು ಹೇಳ್ಬಿಟ್ರು. ನಮ್ಮ ವಂಶ ಇವಳ ಜೊತೆಗೆ ಮುಗ್ದೋಯ್ತು ಸ್ವಾಮಿ. ಅನಾಥ ಶವಗಳಾಗಿ ಓಡಾಡ್ತಾ ಇದ್ದೀವಿ, ನಮ್ಗೆ ಯಾರು ಇಲ್ಲ. ಆ ಇನ್ಸ್ಪೆಕ್ಟರ್ ನ್ಯಾಯ ಮಾತಾಡಕ ಬಂದ, ಕೆಡಿಸಿದವ್ರ ಜೊತೆಗೆ ಸೇರಿ ನನ್ ಮೊಮ್ಮಗಳಿಗೆ ಬೆಲೆ ಮಾತಾಡಕ್ ಬಂದ. ದುಡ್ಡು ಕಾಸೆಲ್ಲ ಬೇಡ, ನನ್ ಮೊಮ್ಮಗಳಿಗೆ ನ್ಯಾಯ ಸಿಗ್ಬೇಕು, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಸಿಗ್ಬೇಕು ಅಂತ ಹೇಳಿದ್ದಕ್ಕೆ ಅವ್ರೆಲ್ಲ ದೊಡ್ಡವ್ರ ಮಕ್ಕಳು. ಅವ್ರೇನಾದ್ರೂ ಇಲ್ಲಿಗೆ ಬಂದ್ರೆ ನಿನ್ ಪರಂಪರೆನೆ ಇರೋ ಜಾಗ ಗೊತ್ತಿಲ್ದಿರೋ ಹಾಗೆ ನಾಶ ಮಾಡ್ಬಿಡ್ತಾರೆ. ಮರ್ಯಾದೆಯಿಂದ ಕೇಸ್ ವಾಪಸ್ ತಗೋ ಅಂತ ಹೆದರಿಸ್ಬಿಟ್ಟ ನನ್ನನ್ನ. ಅದಕ್ಕೆ ನಾನು ಆಗಲ್ಲ ಅಂತ ಅಂದ್ಬಿಟ್ಟೆ. ನನ್ ಮೊಮ್ಮಗಳ ಕುತ್ತಿಗೆಗೆ ಶಾಲ್ ಹಾಕಿ ಹೇಳ್ದ್ಬಿಟ್ಟ. ಮೊದ್ಲೇ ಅವಳು ನರಳ್ತಾ ಬಿದ್ದಿದ್ದಾಳೆ, ಅದಕ್ಕೆ ಹೊಡೆದ್ಬಿಟ್ಟು ಬಂದ್ಬಿಟ್ಟೆ. ಪಟ್ಟಣದಲ್ಲಿ ಬದುಕ್ತಾ ಇರೋ ನಿಮಗೆ ಕಾಡಲ್ಲಿ ಬದುಕ್ತಿರೋ ನಮ್ಮನ್ನ ನೋಡಿ ಅಸಹ್ಯ ಆಗೋದಾದ್ರೆ ನಾವಿಲ್ಲೇ ಇಳಿದು ಬಿಡ್ತೀವಿ ಸ್ವಾಮಿ. ನಿಲ್ಲಿ. ಯೋ, ಆ ಅಜ್ಜಿ ಮಗಳನ್ನ ಕೆಳಗಿಳಿಸಿ. ಹಲೋ, ಹೀಗೆಲ್ಲ ಬಂದು ನೀವು ಕರ್ಕೊಂಡು ಹೋಗಕ್ಕಾಗಲ್ಲ. ಲೇಡಿನ ಅರೆಸ್ಟ್ ಮಾಡಕ್ಕೆ ಲೇಡಿ ಇನ್ಸ್ಪೆಕ್ಟರ್ ಇರ್ಬೇಕು. ನಮಗೂ ಕಾನೂನು ಗೊತ್ತು ಸರ್. ಸರ್, ನಿಮ್ ಹತ್ರ ಅರೆಸ್ಟ್ ವಾರೆಂಟ್ ಇದ್ಯಾ? ಅರೆಸ್ಟ್ ವಾರೆಂಟ್ ಇಲ್ದೆ ಹೇಗ್ ಸರ್ ಅರೆಸ್ಟ್ ಮಾಡ್ತೀರಾ? ಏನಮ್ಮ ತುಂಬಾ ಸಿನಿಮಾಗಳು ನೋಡ್ತೀಯಾ? ಒಂದ್ ಇನ್ಸ್ಪೆಕ್ಟರ್ನ ಹೊಡೆದು ಬಂದಿದ್ದಾರೆ, ಇವ್ರಿಗೆ ವಾರೆಂಟ್ ಬೇಕಾ? ಏನಂದೆ? ನಿಂಗ್ ಕಾನೂನು ಗೊತ್ತಾ? ಸೆಕ್ಷನ್ 509 ಅಂದ್ರೆ ಗೊತ್ತಾ ನಿಂಗೆ? ತಿಳ್ಕೋ, ಡ್ಯೂಟಿಲಿರೋ ಪೊಲೀಸ್ನ ಕೆಲ್ಸದಿಂದ ತಡಿಬಾರ್ದು. ಸ್ಟಾಪಿಂಗ್ ದ ಪೊಲೀಸ್ ಫ್ರಮ್ ಡೂಯಿಂಗ್ ದೇರ್ ವರ್ಕ್. ABC ಸೆಕ್ಷನ್ ಅಲ್ಲಿ ಹುಡುಗಿರ್ನ ಒಳಗ್ ಹಾಕ್ರೋ. ಸೆಕ್ಷನ್ 190(2) ಪೊಲೀಸ್ ಮೇಲೆ ಕೈ ಹಾಕ್ತಿದ್ದಾಳೆ. ಹರಾಸಿಂಗ್ ದ ಪೊಲೀಸ್. ಇವಳನ್ನ ಒಳಗಡೆ ಹಾಕೋ. ನಿಲ್ಲಿಸ್ರಿ, ಒಂದು ಪ್ರೆಗ್ನೆಂಟ್ ಹುಡುಗಿ ಮೇಲೆ ಕೈ ಇಡ್ತೀರಾ? ಈಗ ಏನ್ ಮಾಡ್ತೀನಿ ನೋಡ್ತೀರಿ? ಯಾರು ಫೋನ್ ಮಾಡ್ತೀನಿ ನೋಡಿ. ಸೆಕ್ಷನ್ 11 ಪೊಲೀಸ್ನ ಹೆದರ್ಸೋದು. ಥ್ರೆಟನಿಂಗ್ ದ ಪೊಲೀಸ್. ಈ ತಾತನ ಒಳಗೆ ಹಾಕು. ಹಲೋ, ಏನಾದ್ರೂ ಇರ್ಲಿ, ನನ್ನ ಪ್ಯಾಸೆಂಜರ್ ಮೇಲೆ ಹೆಂಗ್ರಿ ಕೈ ಮಾಡ್ತಾರ ನೀವು? ನಾನು ಯಾರು ಗೊತ್ತಾ? ಕರ್ನಾಟಕ ಬಸ್ ಟ್ರಾನ್ಸ್ಪೋರ್ಟ್ ಯೂನಿಯನ್ ನಲ್ಲಿ ಲೀಡರ್ ಮೆಂಬರ್. ಅದ್ರಲ್ಲೇನೆ ಸೆಕ್ಷನ್ 324(b) ಪ್ಲಾನಿಂಗ್ ದ ಕ್ರೈಮ್ ಅಲ್ಲಿ ಇವನು ಹಾಕಿ. ಪೊಲೀಸು, ನಾನೇ ಇನ್ಸ್ಪೆಕ್ಟರ್ ನ ಹೊಡೆದಿದ್ದು. ನನ್ನ ಬೇಕಿದ್ರೆ ಅರೆಸ್ಟ್ ಮಾಡು, ಈ ಅಜ್ಜಿನ ಬಿಟ್ಬಿಡು. ಸೆಕ್ಷನ್ 294 ಫಾಲ್ಸ್ ವಿಟ್ನೆಸ್. ಇವನನ್ನು ಒಳಗಡೆ ಹಾಕಿ. ಏಯ್, ಇಳಿಯ. ಏಯ್, ಕಾಲ್ ತೆಗಿಯೋ. ನೀವ್ಯಾರು ಸರ್? ರಾಮಮೂರ್ತಿ, ಇನ್ಸ್ಪೆಕ್ಟರ್ ಆಫ್ ಪೊಲೀಸ್, ಸಿರಾ. ನೇಮ್ ಬ್ಯಾಡ್ಜಲ್ಲಿ ರೆಹಮದುಲ್ಲಾ ಅಂತಿದೆ. ರಾಮಮೂರ್ತಿ ಅಲಿಯಾಸ್ ರಹಮದುಲ್ಲಾ. ಏನ್ ರಾ ಅಂತ ಡೋ ಮಾಡ್ತಾವ್ರೆ? ಏಯ್, ಒಬ್ಬ ಅಧಿಕಾರಿ ಹತ್ರ ಹೀಗ್ ಮಾತಾಡ್ತೀಯಾ? ಸರ್, ನೀವ್ಯಾರು ಸರ್? ನಾನು ಸಬ್ ಇನ್ಸ್ಪೆಕ್ಟರ್ ಆದಿತ್ಯ ಪಟೇಲು. IPS ಮುಗಿಸಿರೋರ್ಗೆ SI ಪೋಸ್ಟಿಂಗ್ ಕೊಟ್ಟಿದ್ದಾರಾ? IPS ಎಲ್ಲ ಓದಿಲ್ವಲ್ಲ? IPS ಕ್ಯಾಪ್ ಎಲ್ಲ ಹಾಕಿದ್ದೀರಾ? ಏನ್ ಪಟೇಲ್ ಸರ್, SP ಸ್ಟೇಷನ್ ಗ್ರೌಂಡ್ಸ್ ಬಂದಾಗ ಅವ್ರ ಕ್ಯಾಪೆ ಕದ್ಬಿಟ್ರಾ? ಯೋ, ಏನಯ್ಯ ನೋಡ್ತಿದ್ಯಾ? ತುಂಬಾ ಮಾತಾಡ್ತಾ ಇದ್ದಾನೆ. ಸೇವಿಂಗ್ ದಿ ಅಕ್ಯೂಸ್ಡ್, ವಿಕ್ಟಿಮ್ ನ ಕಾಪಾಡ್ತಾ ಇದ್ದಾನೆ. ಸೆಕ್ಷನ್ 379 ಅಲ್ಲಿ ಇವನು ಒಳಗಾಕ್ರೋ. ಹೇಯ್, ಬರಯ್ಯ. ಸೆಕ್ಷನ್ 379 ಕ್ಯಾಟಲ್ ಥೆಫ್ಟ್. ಹಂಗಂದ್ರೆ ಏನ್ ತಮ್ಮ? ದನ ಕುರಿ ಕೋಳಿ ಕದಿಯರ್ ಮೇಲೆ ಹಾಕೋ ಸೆಕ್ಷನ್. ಆ ಹುಡುಗಿರ್ಗೊಂದು ಸೆಕ್ಷನ್ ಹೇಳಿದ್ನಲ್ಲ, ಸೆಕ್ಷನ್ 509 ಇಫ್ಟೀಸಿ. ಸೆಕ್ಷನ್ ಗಿಕ್ಷನ್ ಅಂತಿದ್ದ. ಸೆಕ್ಷನ್ 190(2) ರ್ಯಾಶ್ ಡ್ರೈವಿಂಗ್. ಫ್ರಾಡು. ತಮ್ಮ ದೊಡ್ಡವ್ರಿಗೊಂದು ಸೆಕ್ಷನ್ ಹೇಳಿದ್ನಲ್ಲ, ಅದು ಸೆಕ್ಷನ್ 11 ಅಗ್ರಿವೇಟೆಡ್ ಸೆಕ್ಷುವಲ್ ಅಸಾಲ್ಟ್. ಹಂಗಂದ್ರೆ ಭಯಾನಕವಾಗಿ ಅತ್ಯಾಚಾರ ಮಾಡಿದ್ದೀರಾ ಅಂತ. ಸೆಕ್ಸ ನಾನಾ? ಈಗ್ಲೂ ಆಗ್ಲೂ ಅನ್ನಂಗವ್ರೆ ಅವ್ರ ಅತ್ಯಾಚಾರ ಮಾಡಕ್ಕಾಗತ್ತಾ? ಇವರೆಲ್ಲ ಯಾರು ತಮ್ಮಯ್ಯ? ಕಳ್ಳ ಪೊಲೀಸ್. ಕಳ್ಳನ್ ಮಕ್ಳ ನೀವಾ? ಇವ್ರುಗಳನ್ನೇನ್ ಮಾಡೋಣ? ಚಪ್ಲಿಲೆ ಹೊಡಿರಿ. ಅಯ್ಯೋ ದೇವ್ರೆ, ನಿಮ್ಗೇನು ಆಗಿಲ್ಲ ತಾನೆ? ಏನು ಆಗಿಲ್ಲ ತಾನೆ? ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಯಾರು ಎದ್ದಾಳ್ಬಾರ್ದು. ಕೂತ್ಕೊಳ್ಳಿ, ಎಲ್ರು ಸುಮ್ನೆ ಕೂತ್ಕೊಳ್ಳಿ. ಹೇಳ್ತಾನೆ ಇದೀನಿ, ಫೋನ್ ಆಫ್ ಮಾಡಲ್ಲ.
ಮಗುನ ಎತ್ಕೊಂಡ್ರು. ಬೇಗ ಎತ್ಕೋ. ಬಿಡ್ಬೇಡ ಕಣೋ. ಎತ್ಕೊಳ್ಳೋ ಅವಳನ್ನ. ಎತ್ಕೋ. ಬಿಡ್ಬೇಡ. ಬಿಡ್ಬೇಡ. ಎತ್ಕೊಳ್ಳೋ ಅವಳನ್ನ. ನಿಮ್ಗೇನು ತಿಳ್ಕೊಬೇಡ, ಅಣ್ಣ ಇದ್ದೀನಿ. ಯಾರು ಕುಡಿತ ನನ್ನ ಮಗನ ಕುಡೀರಿ. ಅಕ್ಕ ಅಕ್ಕ ಬೇಡಕ್ಕ ಅಕ್ಕ. ಅಯ್ಯೋ ಅಕ್ಕ ಅಕ್ಕ ಬೇಡಕ್ಕ ಅಕ್ಕ ಅಕ್ಕ ನಾನೆಲ್ಲ ಬಿಟ್ಬಿಡಕ್ಕ. ಅಪ್ಪ ಅಕ್ಕ ಅಕ್ಕ ಅಯ್ಯೋ ಅಪ್ಪ. ಹಾಕಿ ಚೆನ್ನಾಗಿ ಹಾಕಿ. ಬಿಡ್ಬೇಡಿ. ಹೊಡಿಯ ಹೊಡಿಯ ಹೊಡಿಯ. ಟಿಕೆಟ್ ಕೊಟ್ಮೇಲೆ ಚಿಲ್ಲರೆ ವಾಪಸ್ ಕೊಡ್ಲಿಲ್ಲ ಅಂತ ಜನನೂ ನಮಗೆ ಕೊಡ್ದಿಲ್ಲ. ನಮ್ಮನ್ನ ಕೈ ಮಾಡ್ತೀರಾ? ನನ್ನ ಬಗ್ಗೆ ಜನಗಳು ಕೇಳು ಕೇಳು. ನಾನು ಏನು ಅಂತ ಹೇಳ್ತಾರೆ. ನನಗೆ ಹೊಡಿತೀರಾ? ಸರ್ ಬೀಗ ಎಲ್ಲೋ ಕಾಣ್ತಾ ಇಲ್ಲ ಸರ್. ಬೇಗ ಇಲ್ವಾ? ನೀವು ಕಡ್ದು ಕಿತ್ತಾಕಿದ್ ಸಾಕು. ಹೆಣ್ಮಕ್ಳಿಗೆ ನನಗೂ ಚುಚ್ಚಿಬಿಟ್ಟಲ್ಲೋ. ನೀನೇನೋ ಸಾರಿ ಕಣ. ಓಡ್ರೋ ಓಡ್ರೋ ಓಡ್ರೋ. ನನ್ನ ಮಕ್ಕಳ ಕುಯ್ದು ಹಾಕ್ಬಿಡ್ತೀನಿ. ನಿಂತ್ಕೊಳ್ರಲ್ಲೇ ಕಳ್ ನನ್ ಮಕ್ಳ. ಬಾಡಿಗೆಗೆ ಕಾಕಿ ಡ್ರೆಸ್ ಹಾಕೊಂಬಂದು ನನಗೆ ಗತಿ ತಂದ್ಬಿಟ್ರು. ನನ್ನ ಕೈಯಾರೆ ನಿಮಗ್ ತಿಥಿ ಮಾಡ್ತೀನಿ ಕಣ್ರೋ. ಓಡ್ ಹೋಗ್ರೋ. ಈಗ ನಿನ್ ತಿಥಿ ಮಾಡ್ಬಿಡ್ತೀನಿ. ನೋಡಿ ಅವಳಿಗೆಲ್ಲ ಯಜಮಾನ್ರೆ ಏನೋ? ಮುಂದೆ ಗಾಡಿ ನಿಂತಿದೆ ಯಜಮಾನ್ರೆ. ಕೂತ್ಕೊಂಡು ನಡಿಯಲ್ಲ. ಯಜಮಾನ್ರೆ ನಮ್ ಗಾಡಿ ಡ್ಯಾಮೇಜ್ ಆಗುತ್ತೆ. ಆಗೋಯ್ತು ನಡಿ. ಓಕೆ. ನೀವೆಲ್ಲರೂ ಮಾಡ್ತಿರೋದು ತುಂಬಾ ತಪ್ಪು. ನಾನು ಹೇಳದ್ ಕೇಳಿಸ್ಕೊಳ್ಳಿ. ಹಾರ್ಬರಿಂಗ್ ಅಂಡ್ ಅಕ್ಯೂಸ್ಡ್ ಸೆಕ್ಷನ್ 212 ಸಿಕ್ಕಾಕೊಂಡ್ರೆ 6 ತಿಂಗಳು ಎಲ್ರನ್ನು ಒಳಗಡೆ ಹಾಕಿ ರುಬ್ತಾರೆ. ಏನ್ ಸರ್ ಬಂದವನು ಸೆಕ್ಷನ್ ಹೇಗೇಗೋ ಹೇಳ್ತಿದ್ನಲ್ಲ, ಮುಚ್ಕೊಂಡ್ ಅವಾಗ ಗೇಮ್ ಆಡ್ತಿದ್ದೀರಿ ತಾನೆ. ಇವಾಗ ಏನ್ ದೊಡ್ಡದಾಗ್ ಮಾತಾಡ್ತಾ ಇದ್ದೀರಾ? ಏಯ್ ಏನ್ ಮಾತಾಡ್ಬೇಕು ಯಾವಾಗ ಮಾತಾಡ್ಬೇಕು ನನಗೆ ಗೊತ್ತು. ಈಗ ಗಾಡಿ ನೇರವಾಗಿ ಪೊಲೀಸ್ ಸ್ಟೇಷನ್ ಮುಂದೆ ನಿಲ್ಲಿಸ್ತೀವಿ. ಆ ಮುದ್ಕಿನೂ ಆ ಹುಡುಗಿನ ಒಪ್ಪಿಸ್ತೀವಿ. ಅಜ್ಜಿನ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ಬಿಟ್ಟು ಆ ಮಗುನ ಏನ್ ಮಾಡೋದು? ಅವ್ರ ಹಣೆ ಬರದಲ್ಲಿ ಏನ್ ಬರ್ದಿದ್ಯೋ ಅದೇ ನಡೆಯುತ್ತೆ. ಏನ್ ಸರ್ ಹಣೆ ಬರಹ ಅದು ಇದು ಅಂತ ಮಾತಾಡ್ತೀರಾ? ಆ ಮಗುಗೇನ್ ದಾರಿ? ಯೋ ನೀನೇನ ತುಂಬಾ ಸೆಂಟಿಮೆಂಟ್ ಆಗಿ ಮಾತಾಡ್ತಾ ಇದೀಯಾ? ಹುಡುಗಿನ ಡಿಪಾರ್ಟ್ಮೆಂಟ್ ನೋಡ್ಕೊಳ್ತಾಯ. ಒಂದ್ ವಾರದಿಂದ ನಿಮ್ ಡಿಪಾರ್ಟ್ಮೆಂಟ್ ಏನ್ ಕೀಳ್ತಾ ಇದೆ ಅಂತ ನೋಡ್ತಾ ಇದ್ದೀವಿ. ಏನ ಸುಮ್ನೆ ಕೇಳ್ತಾ ಇದೀನಿ ಅಂತ ತುಂಬಾ ಮಾತಾಡ್ತಿದ್ದೀರಾ? ಏನ್ ಅನ್ಕೊಂಡಿದೀರಾ ನೀವೆಲ್ಲ? ನಿಮ್ಮ ಹತ್ರ ಪರ್ಮಿಷನ್ ತಗೊಂಡ ಮಾತಾಡ್ಬೇಕು. ನಾನು ಕಾನೂನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪೊಲೀಸ್ ಅಂದ್ರೆ ಏನು ಅಂತ ತೋರಿಸ್ಲಾ? ನೋಡ್ತೀಯಾ ನೋಡ್ತೀಯಾ? ನಾನು ಇಲ್ಲೇ ತಾನೇ ಇರ್ತೀನಿ. ಗಾಡಿ ಮುಂದಿನ ಸ್ಟೇಷನ್ ಅಲ್ಲಿ ನಿಂತ್ಕೊಳ್ಳೇಬೇಕು. ನೀನು ನೋಡ್ತೀಯ ತಾನೇ? ಬಾಯಿಗೆ ಬಂದಿದ್ ಮಾತಾಡ್ತಾಳೆ. ಏನ್ ಮಾಡ್ತೀನಿ ನೋಡು. ನಿಮ್ಗೆಲ್ಲ ತಮ್ಮಯ್ಯ, ಈ ಬಾಡ್ಲಿ ನನ್ನ ಮಗನ್ಗೆ ಏನಾದ್ರು ಮಾಡ್ಬೇಕಲ್ಲ. ವಿಜಲ್ ನಿಮ್ ಬೆರಳಲ್ಲಿ ತಾನೇ ಇರೋದು.
ಸಬಾಷ್ ಕಣ ಜಾನಿ. ಲೇ ಬಂಡ್ಲಿ ನನ್ ಮಗನೇ, ನಡಿ ನಡಿ. ತಮ್ಮಯ್ಯ, ಏನ್ ಸರ್? ನನಗೊಂದು ವಿಷಯ ಅರ್ಥ ಆಗ್ಲಿಲ್ಲ. ಏನದು? ಬಂದವರೆಲ್ಲ ಮಗುನ ಎತ್ತಾಕೊಂಡು ಹೋಗ್ಬೇಕು ಅಂತವ್ರಲ್ಲ ಯಾಕೆ? ಪಾಪ ಇವರೇ ಮಾಡಿದ್ದು ಅಂತ ಕೈ ತೋರಿಸಿದ್ರೆ ಸಾಕು. ಕಮ್ಮಿ ಅಂದ್ರೆ 10 ವರ್ಷ, ಇಲ್ಲ ಅಂದ್ರೆ ನೇಣು ಹಾಕ್ತಾರೆ. ಇದೆರಡರಲ್ಲಿ ಒಂದಂತೂ ಕನ್ಫರ್ಮ್. ಆ ಭಯ ಇದೆ ಈ ಗುಂಪವ್ರಿಗೆ, ಅದಕ್ಕೆ ಪಾಪನ್ ಸಾಯಿಸ್ಬೇಕು ಅಂತ. ಏನ್ ತಮ್ಮಯ್ಯ, ಅಜ್ಜಿ ಹೇಳಿದ್ ಕೇಳಿಲ್ವಾ? ಅವ್ರಿಗೆ ದೊಡ್ಡ ಕಡೆಯಿಂದ ಇನ್ಫ್ಲುಯೆನ್ಸ್ ಇದೆ, ಕೈ ತುಂಬಾ ದುಡ್ಡಿದೆ. ಕೇಸ್ನ ಮುಗಿಸ್ಬಿಡೋದಿಲ್ವಾ? ಕಾನೂನಿಂದ ತಪ್ಪಿಸ್ಕೊಳ್ಳೋದು ಕಷ್ಟನಾ? ಸರ್, ಈ ಕಾನೂನಲ್ಲಿ ತಪ್ಪಿಸ್ಕೊಳ್ಳೋದಕ್ಕೂ ಆಗಲ್ಲ, ಯಾಮರ್ಸೋದಕ್ಕೂ ಆಗಲ್ಲ. ಅಂತದ್ ಯಾವ್ದಪ್ಪ ಕಾನೂನು? ಪೋಕ್ಸೋ ಆಕ್ಟ್ 2012, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್. ಮಕ್ಕಳ ಮೇಲೆ ನಡೆಯುವಂತ ಅತ್ಯಾಚಾರ ತಡೆಯೋದಕ್ಕೆ ಕಠಿಣವಾಗಿ ಬರ್ದಿರೋಂಥ ಕಾನೂನಿದು. ಇಟ್ಸ್ ಅ ಗ್ಲೋಬಲ್ ಅಂಡ್ ಯೂನಿವರ್ಸಲ್ ಆಕ್ಟ್. ಸರ್, ಯಾವುದೇ ಕೇಸ್ ಇದ್ರೂ ಅಪರಾಧಿ ಅಂತ ನಿರೂಪಿಸೋಕೆ ನಾವೇ ಹೋರಾಡಬೇಕು. ಆದ್ರೆ ಈ ಆಕ್ಟ್ ಅಲ್ಲಿ ಅವನೇ ನಾನು ನಿರಪರಾಧಿ ಅಂತ ನಿರೂಪಿಸ್ಬೇಕು. ಸರ್, ಅದಷ್ಟು ಮಾತ್ರ ಅಲ್ಲ, ಸುಪ್ರೀಂ ಕೋರ್ಟಲ್ಲಿ ಅಪೆಕ್ಸ್ ಕೋರ್ಟ್ ಅಂತ ನಿರ್ಮಾಣ ಮಾಡಿ ಅತ್ಯಾಚಾರಕ್ಕೆ ಒಳಪಟ್ಟಿರೋರು ಹೇಳ್ತಿರೋದೆಲ್ಲ ಸತ್ಯ ಅಂತ ಜಡ್ಜ್ಗೆ ನಂಬಿಕೆ ಬಂದ್ರೆ ಸಾಕು. ಯಾವುದೇ ರೀತಿ ಆಧಾರನೂ ಇಲ್ಲದೆ ತಕ್ಷಣ ಅಪರಾಧಿಗಳಿಗೆ ಶಿಕ್ಷೆ ಕೊಡೋ ರೈಟ್ಸ್ ಜಡ್ಜ್ಗೆ ಅಪೆಕ್ಸ್ ಕೋರ್ಟ್ ಕೊಟ್ಟಿದೆ. ಮೊನ್ನೆ ತಾನೇ ಬಿಹಾರಲ್ಲಿ ಶಶಿಕಾಂತ್ ರಾಯ್ ಅಂತ ಸ್ಪೆಷಲ್ ಕೋರ್ಟ್ ಜಡ್ಜ್ ಒಂದ್ ರೇಪ್ ಕೇಸಲ್ಲಿ ಹಾಜರಾಗಿದ್ದ ದಿನನೇ ಅಪರಾಧಿಗೆ ಶಿಕ್ಷೆ ಕೊಟ್ರು. ಇಂಡಿಯಾದಲ್ಲೇ ಆಗಿರೋಂಥ ರೇಪ್ ಕೇಸಲ್ಲೇ ಒಂದೇ ದಿನದಲ್ಲಿ ತೀರ್ಪು ಕೊಟ್ಟಿದ್ದಿದೆ ಅಂತ ಇವತ್ತಿಗೂ ಮಾತಾಡ್ತಾರೆ ಸರ್. ಆ ಲೆವೆಲ್ ಸ್ಟ್ರಾಂಗ್ ಆಗಿದೆ ಸರ್ ಈ ಪೋಸ್ಕೋ ಕಾನೂನು. ಅಲ್ಲ, ಕಾನೂನು ಇಷ್ಟೊಂದು ಸ್ಟ್ರಾಂಗ್ ಆಗಿರೋವಾಗ ಪಾಪ ಅಜ್ಜಿ ಯಾಕೆ ಈ ತರ ಒದ್ದಾಡ್ಬೇಕು? ಪಾಪ ಸರ್, ಅವ್ರಿಗೇನು ಗೊತ್ತಿಲ್ಲ. ಹೌದು ತಮ್ಮಯ್ಯ, 4 ಕಡೆ ಸುತ್ತಾಡೋ ನನಗೆ ಗೊತ್ತಿಲ್ಲ. ಪಾಪ ಅವ್ರಿಗೆ ಹೆಂಗ್ ಗೊತ್ತಾಗ್ಬೇಕು ಹೇಳಿ? ಅದಕ್ಕೆ ಅವ್ರನ್ನ ಇನ್ಸ್ಪೆಕ್ಟರ್ ಯಾಮರ್ಸಿದ್ದು. ಸರ್, ಕಾನೂನು ಪ್ರಕಾರ ಈ ಕೇಸ್ನ ಲೇಡಿ ಪೊಲೀಸೇ ಹ್ಯಾಂಡಲ್ ಮಾಡಬೇಕು. ಆದ್ರೆ ದುಡ್ಡು ಗಾಸೆಪಟ್ಟು ಕಾನೂನೇ ಬದಲಾಯಿಸಿದ್ದಾರೆ. ತಮ್ಮಯ್ಯ, ನೀವು ಅಡ್ವೊಕೇಟೇ ತಾನೆ? ನಾವೇ ಪೋಕ್ಸೋ ಕೇಸನ್ ಫೈಲ್ ಮಾಡೋಣ. ಅದನ್ನ ಆಗ್ಲೇ ಮಾಡ್ದೆ ಸರ್. ಲವ್ ಯು ತಮ್ಮಯ್ಯ. ಇದೇನಪ್ಪ ಬಸ್ ಒಳಗಡೆ ಈ ಪಾರ್ಟಿ ಗಲಾಟೆ ಆಗ್ತಾ ಇರ್ಬೇಕಾದ್ರೆ ತಮ್ಮಯ್ಯ ಲ್ಯಾಪ್ಟಾಪ್ ನ ಕೋಳಿ ಕುಗ್ದಂಗ್ ಕೂಗ್ತಾವ್ರಲ್ಲ ಅಂತ ಅನ್ಕೊಂಡೆ. ಇಷ್ಟೊತ್ತು ಇದೇ ಕೆಲಸ ಮಾಡ್ಕೊಂಡಿದ್ರಾ? ಸೂಪರ್ ತಮ್ಮಯ್ಯ. ಇವನ್ ಯಾಕೆ ಫೋನ್ ಮಾಡ್ತಿದ್ದಾನೆ? ಹೇಳಿ ಚಿಂತಾಮಣಿ. ಲೇ ರಾಜಕೀಯ ಮಾಡೋನೆ, ನನ್ನ ರಸ್ತೆಯಲ್ಲೇ ಬಿಟ್ಬಿಟ್ಟು ಆ ಮುದ್ಕಿನ ಕಾಪಾಡಕ್ ಹೋಗ್ತಾ ಇದ್ದೀರಾ? ಇಲ್ಲ 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 ಚಿಂತಾಮಣಿ, ನಿನ್ನ ಬಿಟ್ಟು ಹೋಗಕ್ಕಾಗತ್ತಾ? ಇಲ್ಲ 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 ಚಿಂತಾಮಣಿ. ನಿನ್ ನಂಬರ್ ಡಿಪಾರ್ಟ್ಮೆಂಟ್ ಕೊಟ್ಟಿರೋದು. ಟ್ರ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಮಧ್ಯದಲ್ಲಿ ಹೆದರ್ಕೊಂಡು ಇಳಿಬೇಡ, ರಿವಾರ್ಡ್ ಮಿಸ್ ಆಗ್ಬಿಡುತ್ತೆ. ಪೊಲೀಸ್ ರೌಂಡ್ ಅಪ್ ಮಾಡಿದಾಗ ನನಗೆ ಫೋನ್ ಮಾಡು, ಸರಿನಾ? ಸಾಯ್ತೀರ ಕಣೋ ನೀವೆಲ್ಲ. ಅಯ್ಯೋ ಕಂತ್ರಿ ನನ್ ಮಗನೇ, ಏನೋ ಇದಕ್ಕೆ ನನ್ನ ನಂಬರ್ ತಗೊಂಡ್ಯ ನೀನು? ನಿಮ್ಮಂತವ್ರು ಯಾಕೋ ಇನ್ನೂ ಇದ್ದೀರಾ? ಓಕೆ ಓಕೆ, ಥ್ಯಾಂಕ್ಸ್ ಅಪ್ಪ. ಸರ್, ನನ್ನ ಫ್ರೆಂಡ್ ಫೋನ್ ಮಾಡಿದ್ದ. ಬೆಟ್ಟ ಇಳಿತಿದ್ದ ಹಾಗೆ ಒಂದು ಚೆಕ್ ಪೋಸ್ಟ್ ಬರುತ್ತಲ್ಲ ಸರ್, ಅಲ್ಲಿ ಚೆಕಿಂಗ್ ನಡೀತಿದೆಯಂತೆ. ಅದ್ರ ಮುಂಚೆನೆ ರೈಟ್ ತಗೊಂಡ್ರೆ ಪೈನ್ ಫಾರೆಸ್ಟ್ ಇಂದ ಕೆಳಗೆ ಹೋಗೋದಕ್ಕೆ ಇನ್ನೊಂದು ದಾರಿ ಇದೆ ಸರ್. ಆ ರೂಟಲ್ಲಿ ಹೋಗೋಣ ಸರ್. ಎಲ್ರು ಕರ್ಕೊಂಡೋಗಿ ಒಟ್ಟಿಗೆ ವಿಷ ಹಾಕಿ ಸಾಯಿಸ್ಬಿಡೋಣ ಅಂತ ಪ್ಲಾನ್ ಮಾಡ್ಬಿಟ್ಟ? ಏನ್ ನಿನ್ ಜನ್ಮಕ್ಕೆ ಹಂಗ್ ನೋಡ್ತಾ ಇದ್ಯಾ? ಅದೇಂಗೋ ದಿಢೀರ್ ಅಂತ ಕೆಟ್ಟವರೆಲ್ಲ ಒಳ್ಳೆಯವ್ರಾಗ್ಬಿಡ್ತೀರಾ? ನನಗೂ ಮನ್ಸು ಅಂತಿದೆ ಸರ್. ಯಾವಾಗ ಕಂಡಿಡ್ದೆ? ನಂಬಿ ಸರ್. ನಾನ್ ನಂಬೋದಿಲ್ಲ. ಅದೇನಂದೆ? ಒಂದ್ ಅಳಸಿನ ತೋಳನ ಕಚ ಕಚ ಅಂತ ಕಚ್ಬಿಟ್ಟು ನಿನಗ್ ಬೇಕಾ ನಿನಗ್ ಬೇಕಾ ನಿನಗ್ ಬೇಕಾ ನಿನ್ನ ತಾನೇ ಕೇಳಿದ್ದು. ಸರ್, ಮನುಷ್ಯನಾಗ ಹುಟ್ಟಿದ ಮೇಲೆ ಯಾವತ್ತಾದ್ರೂ ಒಂದಿನ ಬದಲಾಗ್ತಾನಲ್ವಾ? ಅದು ಮನುಷ್ಯನಾಗ ಹುಟ್ಟಿದ್ರೆ ನಿನ್ನ ಮಕ್ಕ ಮನುಷ್ಯನಾಗಿಲ್ಲ. ಆ ಕಡೆ ತಿರುಗ. ಸರ್, ನಮ್ಮನೇಲೆ ಈ ವಯಸ್ಸಿಂದ ಒಂದು ಹುಡುಗಿ ಇದೆ ಸರ್. ಇವಾಗ್ಲಾದ್ರೂ ನೆನಪಾಯ್ತಲ್ಲ ತಮ್ಮಯ್ಯ. ಈಗ ನೆಕ್ಸ್ಟ್ ನಾವೇನ್ ಮಾಡ್ಬೇಕು? ಕೋರ್ಟಿಂದ ಝೂಮ್ ಲಿಂಕ್ ಬಂದಿದ್ದೆ, ಪಾಪುನ ಜಡ್ಜ್ ಹತ್ರ ಮಾತಾಡ್ಸ್ಬೇಕು. ಸರಿ ತಮ್ಮಯ್ಯ. ಪಕ್ಕದೂರಲ್ಲಿ ನಮ್ಮವನೊಬ್ನಿದ್ದಾನೆ, ಅವನ್ಗೆ ಜೀಪ್ ಎತ್ಕೊಂಬರಕ್ ಹೇಳ್ತೀನಿ. ಹುಡುಗಿ ಮತ್ತೆ ಅಜ್ಜಿನ ಕರ್ಕೊಂಡು ನೀವು ತಪ್ಸ್ಕೊಂಡು ಹೋಗಿ ಸರ್. ಓಡೋಗ್ ಬಚ್ಚಿಕ್ಕೋಬೇಕಾಗಿರೋದು ಅಪರಾಧಿಗಳು, ನಾವಲ್ಲ. ಸರ್, ರೆಡಿ ಸರ್. ಪಾಪು, ಅಣ್ಣ, ನಡೆದಿದ್ದೆಲ್ಲ ಜಡ್ಜ್ ಹತ್ರ ಹಾಗೆ ಹೇಳ್ಬೇಕು, ಸರಿನಾ? ಗುಡ್ ಗರ್ಲ್. ಏನ್ ನಡೀತು ಅಂತ ಹೇಳ್ಬೇಕು. ಕ್ಯಾಮ್ರಾ ನೋಡಿ ಹೇಳು. ಅವತ್ತು ಸಂತೆಗೆ ಹೋಗಿದ್ದಾಗ ದಾರಿಲಿ ಏನ್ ನಡೀತು? ಹೇಳಮ್ಮ ಕೆಂಪಿ, ಧೈರ್ಯವಾಗಿ ಹೇಳು. ಹೇಳು ಕೆಂಪಿ. ಅವತ್ತು ಜೇನ್ ತಗೊಂಡು ಬೆಟ್ಟದ ಕಡೆಯಿಂದ ಹೋಗ್ತಿದ್ನ. ಸರಿ. ಆಗ 3 ಜನ ಅಣ್ಣಂದ್ರು ಬಂದ್ರು. ಅದ್ರಲ್ಲೊಬ್ಬ ಅಣ್ಣ. ಹೇಳು, ಏನ್ ಮಾಡ್ದ?
ಹೇಳಮ್ಮ. ಸರ್ ಜಡ್ಜ್ ಬಂದು ಮಗು ಜೊತೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ಸ್ಟೇಟ್ಮೆಂಟ್ ತಗೊಂಡಿದ್ದಾರಾ? ಸರಿ, ಯಾರ ಇನ್ವೆಸ್ಟಿಗೇಷನ್ ಆಫೀಸರ್? ಸರ್ DSP ಮ್ಯಾಮ್ ರೋಸ್ಮಾ ಮೇರಿ ಸರ್. ರೋಸ್ಮಾ ಮೇರಿನಾ? ಸರಿ, ಬೇರೆ ಏನಾದರೂ ಗೊತ್ತಾದ್ರೆ ನನಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡು. ಓಕೆ. ದ ಗರ್ಲ್ ಸೆಡ್ ಶಿ ಸಾ ದ ಬ್ಲೂ ಕಾರ್. ಇದು ಹಿಲ್ಸ್ ಏರಿಯಾ, ಸೊ ಖಂಡಿತ ಅದು 4x4 ವೆಹಿಕಲ್ ಆಗಿರಬೇಕು. ಲೆಟ್ಸ್ ಟೇಕ್ ಅ ಲಿಸ್ಟ್ ಆಫ್ ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರ್ ಇನ್ ಇಂಡಿಯಾ. ಆರ್ಟಿಒನಲ್ಲಿ ಒಂದು ಲಿಸ್ಟ್ ತಗೊಂಡು ಅಡ್ರೆಸ್ನೆಲ್ಲ ಕಂಡು ಹಿಡಿದು ಅಕ್ಯೂಸ್ನೆಲ್ಲ ಹುಡ್ಕೋಣ. ಅಷ್ಟರಲ್ಲಿ ಮಗು ಅಜ್ಜಿ ಆಗುತ್ತೆ, ಅಜ್ಜಿಯಾಗಿ ಮುತ್ತಜ್ಜಿ ಆಗುತ್ತೆ. ಇದನ್ನೇ ಅಲ್ವಲ್ಲ ನೀವು ಹೇಳೋದಿಕ್ಕೆ ಕೊಟ್ಟಿರೋದು? ಅವ್ರು ಯಾರು ಅನ್ನೋದು ಆ ಇನ್ಸ್ಪೆಕ್ಟರ್ಗೂ ಗೊತ್ತು. ಅವ್ರ ನಂಬರ್ ನಮಗೆ ಸಿಕ್ಕಿದ್ರೆ ನನಗ್ ಗೊತ್ತಪ್ಪ. ಸೈಬರ್ ಸೆಕ್ಯೂರಿಟಿ ಕನ್ಸಲ್ಟೆಂಟ್ ಆಗಿ ನನ್ನ ಫ್ರೆಂಡ್ ಒಬ್ಬ ಮಿಸ್ಟರ್ ರಾಘವ್ ಅಂತ ಇದ್ದಾನೆ. ಇನ್ಸ್ಪೆಕ್ಟರ್ ಯಾರ್ಯಾರ ಜೊತೆ ಮಾತಾಡಿದ್ರು ಅಂತ ಟೋಟಲ್ ಲಿಸ್ಟ್ ನಾನು ಕೊಡಿಸ್ತೀನಿ. ಅದನ್ನ ಇಟ್ಕೊಂಡು ಎಲ್ಲರ ಜೊತೆ ಮಾತಾಡೋಣ, ಅವ್ರು ಯಾರು ಅಂತ ಕಂಡು ಹಿಡಿಯೋಣ. ಬ್ರದರ್, ಸೈಬರ್ ಕ್ರೈಮ್ನವರು ಆ ಇನ್ಫಾರ್ಮೇಶನ್ ತಗೊಳ್ಳೋದಕ್ಕೆ ಅಟ್ಲೀಸ್ಟ್ 2 ನಿಮಿಷನಾದ್ರೂ ಅವ್ರ ಫೋನ್ ಅವ್ರ ಕೈಯಲ್ಲಿ ಇರಬೇಕು. ಇನ್ಸ್ಟೆಡ್ ಟೆಲಿಕಾಮ್ ಅಲ್ಲಿ ಇರೋ ವ್ಯಕ್ತಿಗಳು ಈಸಿಯಾಗಿ ಇನ್ಫಾರ್ಮೇಶನ್ ತಗೋಬಹುದು. ಏಯ್, ನಿಮ್ ಹುಡುಗ ಓಲಾ ಫೋನ್ ತಾನೇ ಕೆಲಸ ಮಾಡೋದು. ಹೇ, ಒಳ್ಳೆ ಕೆಲ್ಸಕ್ಕೆ ಮತ್ತೆ ಮಾತಾಡೋದ್ರಲ್ಲಿ ತಪ್ಪಿಲ್ಲ ಕಣೆ. ಫೋನ್ ಮಾಡು ಮಾಡಿ. ಹಲೋ, ಹೇಳು ಚಿನಿ. ನನ್ಗೊಂದು ಹೆಲ್ಪ್ ಮಾಡ್ತೀಯಾ? ಏನ್ ಬೇಕು ಹೇಳು ಚಿನಿ, ಏನ್ ಬೇಕಾದ್ರೂ ಮಾಡ್ತೀನಿ. ಹೇಳು ಚಿನಿ. ಮೊದ್ಲು ಹೇಳದ್ ಕೇಳು. ಸರಿ ಕೇಳ್ತೀನಿ. ಒಂದ್ ನಂಬರ್ದು ಕಾಲ್ ಹಿಸ್ಟ್ರಿ ಬೇಕು. ಒಂದ್ ನಂಬರ್ ಏನು ಚಿನಿ? ಓಲಾ ಫೋನ್ ಅಲ್ಲಿರೋ ಎಲ್ಲಾ ಫೋನ್ ಡೀಟೇಲ್ಸ್ ಕೊಡ್ತೀನಿ. ಅದು ಓಕೆ ಒಂದ್ ಚಿನಿ. number ಓಕೆ ಚಿನಿ. ಐ ಲವ್ ಯು ಚಿನಿ. ಅಯ್ಯೋ ಛೀ. ಅಣ್ಣ, ಕಷ್ಟಪಟ್ಟು ಲಿಸ್ಟ್ ಕಳ್ಸಿದಾನೆ. ಇದು ಇಲ್ಲೀಗಲ್ ಅಂತೆ, ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕಂತೆ. ಅಯ್ಯಯ್ಯಯ್ಯಯ್ಯ, ಲೀಗಲ್ ಆಗ್ಲಿ ಇಲ್ಲೀಗಲ್ ಆಗ್ಲಿ ಎಲ್ಲ ನನಗೆ ಹಲ್ವ ತಿಂದಂಗಮ್ಮ. ಹಾ, ಇದರಲ್ಲಿ ಒಂದು 30-40 ನಂಬರ್ ಇದೆ. ಓಕೆ, ಅದನ್ನ ಬಸ್ಸಲ್ಲಿರೋರ್ಗೆಲ್ಲ ಸರ್ಕ್ಯುಲೇಟ್ ಮಾಡಿ. ನೀವು ಮಾತಾಡ್ತಿರೋ ವ್ಯಕ್ತಿ ಸ್ವಲ್ಪನಾದ್ರೂ ಸಂದೇಹ ಬರೋ ತರ ಮಾತಾಡಿದ್ರೆ ವೈ ಡಾಗ್ ಅಂತ ಕಾಲ್ ಮಾಡಿ. ಓಡ್ ಬಂದು ಹಿಡ್ಕತಾನೆ. ಡಾಗು. ಹಲೋ, ಚಿಂತಾಮಣಿಗೆ ನೀವೇನಾಗ್ಬೇಕು? 3 ರೌಂಡ್ ಹಾಸ್ಪಿಟಲ್ ಇಂದ ಮಾತಾಡ್ತಾ ಇದ್ದೀರಾ? ಅರ್ಥ ಆಗ್ತಿಲ್ವಲ್ಲ? ತಾನೆ ಸರ್, ಸ್ಪೀಕಿಂಗ್ ರಿಗಾರ್ಡಿಂಗ್ ಚಿಂತಾಮಣಿ. ಕನ್ನಡದಲ್ಲಿ ಮಾತಾಡಲೇ. ಅವ್ರ ಜಿಮ್ ಫೀಸ್ ಎಲ್ಲ ಕಟ್ಟೋದೇ ಇಲ್ಲ ಸರ್. ಹಲೋ, ಹಾ, ಚಿಂತಾಮಣಿ ಅನ್ನೋರು 20 ಸಲ ಈ ವೀಕಲ್ಲಿ ಈ ನಂಬರ್ಗೆ ಕಾಲ್ ಮಾಡಿದ್ದಾರೆ. ಅವ್ರು ನಿಮ್ಗೆ ಏನಾಗ್ಬೇಕು? ನನ್ ಗಂಡನ ಹತ್ರ 20 ಸಲನಾದ್ರೂ ಮಾತಾಡ್ತೀನಿ, 200 ಸಲನಾದ್ರೂ ಮಾತಾಡ್ತೀನಿ. ಅದನ್ನ ಕೇಳಕ್ ನೀನ್ ಯಾರೇ? ಏನು ಹೊಸ ಹುಡುಗಿನ? ಈಗಾಗ್ಲೇ ಸಿಕ್ಕಾಪಟ್ಟೆ ನನ್ನ ಹೊಟ್ಟೆ ಉರ್ಸಿ ಈಗ ಆಸ್ಪತ್ರೆಗೆ ಬಂದು ಒಂದು ಮಾತಾಡದೆ ಬಿದ್ಕೊಂಡಿದ್ದಾನೆ. ಎಲ್ಲಿಂದ ಬರ್ತೀರಾ ನೀವೆಲ್ಲ? ಎಲ್ಲೇ ಇದೆಯಾ ನೀನು? ಹೇಳೆ. ಹಲೋ, ಇಟ್ಬಿಟ್ಲು. ನಾನು ಮಸಾಜ್ ಮಾಡಿ ನಾನ್ ಮಾತಾಡ್ತೀನಿ. ಮಸಾಜ್ ಮಣಿ ಬಗ್ಗೆ ಕೇಳ್ತಿಲ್ಲ ಕಣ, ಚಿಂತಾಮಣಿ ಬಗ್ಗೆ ಕೇಳ್ತಾ ಇದ್ದೀನಿ. ನಾನು ಲಂಚಿಗೆ ಮನೆಗೆ ಹೋಗ್ತಾ ಇದ್ದೀನಿ. 2 ಗಂಟೆ ಆದ್ಮೇಲೆ ಫೋನ್ ಮಾಡ್ತೀರಾ? ನಡ್ಕೊಂಡು ಹೋಗ್ತಿದ್ಯಾನೋ? ನಡಿ. ಅಲ್ಲೋ ಚಿಂತಾಮಣಿಗೆ ನೀವೇನಾಗ್ಬೇಕು ಇವ್ರೆ? ಏನ್ ಜಾಲಿ, ಬಡ್ಡಿ ಕಾಸನ್ನ ರೆಡಿ ಮಾಡ್ದ? ಅಯ್ಯೋ, ಸೇಟು ನಂಬರ್ ಕಾಲ್ ಮಾಡ್ಬಿಟ್ನೆ. ಹಲೋ, ಚಿಂತಾಮಣಿಗೆ ನೀವೇನಾಗ್ಬೇಕು? ಹಲೋ, ದುಡ್ಡು ಬೇಕು. ಚಿಂತಾಮಣಿನ ಅವ್ರ ಕಾರ್ ರೆಡಿ ಮಾಡೋದ್ರು ಇನ್ನೂ ದುಡ್ಡು ಕೊಟ್ಟಿಲ್ಲ. ಅವ್ರ ಬ್ರೋಕರ್ ಗಾಂಜಾ ಮಾರೋನೆ ಮಾತಾಡ್ತಾ ಇರೋದು, ಆದ್ರೆ ಇವಾಗ ಸ್ಟಾಕ್ ಇಲ್ಲ. ಆಯ್ತು, ಈ ನಂಬರಿಂದಾನೆ ಕಾಲ್ ಮಾಡಿದ್ದು. ಅದಕ್ಕೆ ನಾವು ಕಂಟಿನ್ಯೂಸ್ ಆಗಿ ಮಿಸ್ ಕಾಲ್ ಬರ್ತಾನೆ ಇದೆ. ಕ್ಲಬ್ ಅಲ್ಲಿ ಮೆಂಬರಾ? ಯಾಕೆ ಫೋನ್ ಮಾಡ್ತಾ ಇದ್ದೀರಾ? ಸರಿ. ಹಲೋ, ನೀವೇ ಮಿಸ್ ಕಾಲ್ ಕೊಟ್ಟಿದ್ದು. ಅವ್ನ ಫ್ರೆಂಡ್ ಮಾತಾಡ್ತಾ ಇದ್ದೀನಿ. ಚಿಂತಾಮಣಿ ನೀವೇನಾಗ್ಬೇಕು? ಲಾ, ತುಂಬಾ ಕನ್ಫ್ಯೂಷನ್ ಆಗ್ತಿದೆ. ಎಲ್ಲಾ ನಂಬರ್ಗೂ ಫೋನ್ ಮಾಡಿ ವಿಚಾರಿಸಾಯ್ತು. ಎಲ್ಲಾನು ಆ ಮನುಷ್ಯನ್ ಸಂಸಾರ, ಅವ್ನ್ ಮಾಡೋ ಕೆಲ್ಸಗಳಿಗೆ ರಿಲೇಟಿವ್ ಆಗಿದೆ. ಏನ್ ಲಾ ಮಾಡೋದು? ಹುಷಾರಾಗಿ ಬೇರೆ ನಂಬರ್ ಯೂಸ್ ಮಾಡಿ ಡೀಲ್ ಮುಗಿಸಿದ್ದಾನೆ. ಏನಮ್ಮ? ಇದೇ ಫೋಟೋನೇ ಆ ಬ್ಲೂ ಕಲರ್ ಕಾರ್ ಮೇಲಿತ್ತು. ಸರಿಯಾಗಿ ನೋಡಿ ಹೇಳು. ಇದೇ ಫೋಟೋನೇ ಅಣ್ಣ. ಇದೇ ಫೋಟೋನೇ. ಲೋ ವೆಂಕಟೇಶ, ಚೆಕ್ ಪೋಸ್ಟ್ ಕಡೆ ಹೋಗ್ಬಾರ್ದು. ಅವ್ನು ಹೇಳಿದ ರೂಟ್ ಕಡೆಗೆ ಹೋಗು. ರೈಟ್ ಕಟ್ ಮಾಡಿ ಹೋಗ್ತಾ ಇದ್ದೀನಿ. ವರ್ಧನ್ ಚೆಕ್
ಪೋಸ್ಟ್ ಇಂದ ಏನಾದರೂ ಇನ್ಫಾರ್ಮೇಶನ್ ಬಂತಾ? ಇನ್ನೂ ಇಲ್ಲ ಸರ್. ಅಂದ್ರೆ ಪಾಪು ನೋಡಿರೋದು ಇಲ್ಲಿ ಹೋದ ರಾಜಕಾರಣಿ ಫೋಟೋನೇನೆ. ಸೊ ಕೊಡೈಕೆನಾಲ್ ಟೋಲ್ ಗೇಟಲ್ಲೇ ಎಂಟ್ರಿ ಎಕ್ಸಿಟ್ ಆಗಿರ್ಬೇಕು. ಟೋಲ್ ಬೂತ್ ಫೋಟೇಜ್ ಸಿಕ್ತು ಅಂದ್ರೆ ಖಂಡಿತ ಪಾಪು ಐಡೆಂಟಿಫೈ ಮಾಡ್ತಾಳೆ. ಇದೇನ್ ದೊಡ್ಡ ವಿಷಯ ಸರ್. ನಿಮ್ಮ ಡಿಯರ್ ಫ್ರೆಂಡು ಆ ಪೊಲೀಸ್ ಟೋಲ್ ಗೇಟ್ ಅಲ್ಲಿ ತಾನೇ ಇರೋದು. ಅವ್ರ ಹತ್ರ ಕೇಳಿದ್ರೆ ಫುಟೇಜ್ ಕೊಡ್ತಾರೆ. ಯಾರು ಆ ಶೇಖರ? ಅವನ ಫೋನಲ್ಲಿರೋ ಫೋಟೋನೇ ಅವ್ನಿಗೆ ನೋಡಕ್ ಬರಲ್ಲ. ಅವನ ಹತ್ರ ಫುಟೇಜು ಲಗೇಜ್ ಅನ್ಕೊಂಡು ಅವನೇನೋ ಗ್ಯಾಪ್ ಅಲ್ಲಿ ನನ್ಗೆ ಡಿಯರ್ ಫ್ರೆಂಡ್ ಅನ್ಬಿಟ್ಟೆ ಹಿಂಗೆಲ್ಲ ಮಾತಾಡ. ನೀನು ಒಬ್ಬ ಪೊಲೀಸ್ ಹಂಗ ನಂಗೆ ಫ್ರೆಂಡ್ ಆಗ್ತಾನೆ? ಇಬ್ರು ಕಾಕಿ ಬಟ್ಟೆನೆ ಹಾಕೊಂಡಿದಿರಲ್ಲ, ಅದಕ್ಕೆ ತಿಕ್ ಫ್ರೆಂಡ್ಸ್ ಅನ್ಕೊಂಡೆ ಸರ್. ಓಹೋ, ನೀನು ಜುಟ್ಟು ಬಿಟ್ಟಿದ್ಯಾ ಅಂತ ಅನ್ಬಿಟ್ಟು ನೀನು ಗಂಡ್ಸಲ್ಲ ಅಂತ ಅನ್ಕೊಂಬಿಡ್ಲ ನಾನು. ಟೆನ್ಷನ್ ಆಗ್ಬೇಡಿ ಸರ್. ಫೈಟೋ ಲಾ, ನಿಮ್ಮ ಫ್ರೆಂಡು ಸೈಬರ್ ಕ್ರೈಮಲ್ಲಿ ವರ್ಕ್ ಮಾಡ್ತಾರಲ್ಲ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದಾ? ಹಲೋ ಲೇ ರಾಘವ. ಲೋ ಮಗ, ಮೊದಲನೇ ಸಾರಿ ನಿನ್ನ ಚಾನಲಲ್ಲಿ ಸೂಪರ್ ಆಗಿರೋ ವಿಡಿಯೋ ಹಾಕಿದ್ಯೋ? ಹೌದು ಕಣೋ, ಥ್ಯಾಂಕ್ ಯು. ಅದೇ ಕಣೋ, ಅದ್ರ ಬಗ್ಗೆನೇ ಅಡ್ವೊಕೇಟ್ ನಿನ್ ಜೊತೆ ಮಾತಾಡ್ಬೇಕಂತೆ. ಒಂದ್ ನಿಮಿಷ. ಹಲೋ ರಾಘವ್. ಹಾ ಬ್ರದರ್, ನಿಮ್ಮ ಎಂಟೈರ್ ಜರ್ನಿನ ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ತಾ ಇದ್ದೀನಿ. ಯು ಆರ್ ಡೂಯಿಂಗ್ ಅನ್ ಅಮೇಜಿಂಗ್ ಜಾಬ್. ಥ್ಯಾಂಕ್ ಯು ರಾಘವ್. ಒಂದು ಚಿಕ್ಕ ಹೆಲ್ಪ್. ಕೊಡೈಕೆನಾಲ್ ಟೋಲ್ ಗೇಟಲ್ಲಿ 23, 24, 25 ಆ 3 ದಿನ CCTV ಫೋಟೇಜ್ ಸಿಕ್ತು ಅಂತಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ತಕ್ಷಣ ಎಲ್ಲ ಸಿಗಲ್ಲ ಬ್ರದರ್. ಅದಕ್ಕೆ ಸೈಬರ್ ಕ್ರೈಮಲ್ಲಿ ಪೆಟಿಷನ್ ಹಾಕಬೇಕು, ಅಪ್ರೂವಲ್ ತಗೋಬೇಕು, ಟೈಮ್ ಆಗುತ್ತಲ್ಲ ಬ್ರದರ್. ಅಯ್ಯಯ್ಯೋ, ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್. ಪಾಪ ಬೇರೆ ಅವ್ರನ್ನ ಐಡೆಂಟಿಫೈ ಮಾಡ್ಬೇಕೆ. ಹೀಗೆ ಮಾಡಿದ್ರೆ ಹೇಗೆ? ಸಿಸ್ಟಮ್ಗೆ ಬಗ್ ಹಾಕಿ 100 ಮೀಟರ್ ರೇಡಿಯಸ್ ಅಲ್ಲಿ ಹ್ಯಾಕ್ ಮಾಡ್ಬೋದಲ್ಲ? ಬ್ರದರ್, ಅದೆಲ್ಲ ಇಲ್ಲೀಗಲ್ ಬ್ರದರ್, ನಿಮ್ಗೆ ಗೊತ್ತಿದೆಯಲ್ಲ. ಪ್ಲೀಸ್ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಅವ್ರು ಯಾರು ಅಂತ ಕಂಡು ಹಿಡಿದ್ರೇನೆ ಫರ್ದರ್ ಆಗಿ ನಾನು ಪ್ರೊಸೀಡ್ ಮಾಡ್ಬೋದು. ಟೋಲ್ ಗೇಟ್ ಪಕ್ಕದಲ್ಲೇ ಇದೆ. ಕೆಂಪಿಗೋಸ್ಕರ ಇಷ್ಟು ಮಾಡಿದ್ರೆ ಹೇಗೆ? ಓಕೆ ಬ್ರದರ್, ಐ ವಿಲ್ ಬಿ ಪಾರ್ಟ್ ಆಫ್ ಯುವರ್ ಗೇಮ್. ಥ್ಯಾಂಕ್ ಯು, ಮೇಕ್ ಇಟ್ ಫಾಸ್ಟ್. ₹50. ಹಾಯ್ ಬ್ರದರ್, ಹೇಳಿ. ಸರ್ವಿಸ್ ಸೆಂಟರಿಂದ ಬಂದಿದ್ದೀನಿ. ಸಿಸ್ಟಮ್ ಸರ್ವಿಸ್ ಮಾಡಬೇಕು. ಸಿಸ್ಟಮ್ ಚೆನ್ನಾಗಿದೆ ಸರ್. ಇಲ್ಲ, ಜನರಲ್ ಸರ್ವಿಸ್. ಜನರಲ್? Yeah. ಒಂದು ನಿಮಿಷ ಇರಿ, ಮ್ಯಾನೇಜರ್ಗೆ ಫೋನ್ ಮಾಡಿ ಹೇಳ್ತೀನಿ. ₹50. ಹೌದಾ ಸರ್? ಓಕೆ ಸರ್, ₹50. ತಮ್ಮ ಲೋಕಲಪ್ಪ. ಸರ್ ಸದ್ಯಕ್ಕೆ ಬೇಡವಂತೆ, ನೆಕ್ಸ್ಟ್ ಟೈಮ್ ಹೇಳ್ತಾರಂತೆ. ಓಕೆ ಸರ್ 50. ತಮ್ಮ ಲೋಕಲಪ್ಪ. ಸರ್ ಲೋಕಲ್ ಎಲ್ಲ ಅಲೋ ಇಲ್ಲ ಸರ್, ಓನ್ಲಿ ಪಾಸ್ ಸರ್. ಪಾಸ್ ಇದ್ರೆ ತೋರಿಸಿ ಅಥವಾ ದುಡ್ಡು ಕಟ್ಟಿ ಸರ್. ತಮ್ಮ, ನಾನು ರೆಗ್ಯುಲರ್ ಆಗಿ ಈ ಕಡೆನೂ ಓಡಾಡೋದು ಅಂತಿದ್ದೀನಿ, ಮತ್ತೆ ಪಾಸ್ ಕೇಳ್ತಿದ್ಯಲ್ಲ. ಅದೇ ಸರ್ ರೂಲು. ಒಂದು ದುಡ್ಡು ಕಟ್ಟಿ ಇಲ್ಲ ಪಾಸ್ ತೋರಿಸಿ. ನೋಡು, ಯಾರ ಹತ್ರ ಕಾಸು ಕೇಳ್ತಿದ್ಯಾ? ನೀವ್ ಯಾರಾದ್ರೂ ಆಗಿರ್ಬೋದು, ದುಡ್ಡು ಕಟ್ಟಿ. ನೀನೇನು ಹೊಸಬನ? ಜಾಸ್ತಿ ಮಾತಾಡ್ತಿದ್ಯಾ? ಹೊಸಬನೇ ಏನಿವಾಗ? ಅಯ್ಯೋ ನಿನ್ನ, ಏನ್ ಮರ್ಯಾದೆ ಇಲ್ದೆ ಮಾತಾಡ್ತಿದ್ಯಾ? ಏನಯ್ಯ? ಏನು ಹೋಗಬಾರ ಅಂತ ಇದೆಯಾ? ಹೋಗಬಾರ ಅನ್ಬಾರ್ದ ನಿನ್ನ? ಹೋಗೋ ಅಂದ ತಕ್ಷಣ ಹೋಗೋದಕ್ಕೆ ಏನು ನಾನು ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಮನೇಲಿ ಕೆಲಸ ಕೊಡ್ಬೇಕು. ನಿಮ್ಮ ಮನೇಲಿ ನಾನೇ ಮಾಡಿ. ಇಲ್ಲಿ. ಅಲ್ಲಿ ನಿಂತಿರೋ ಪೊಲೀಸ್ನ ಕರೆಯೋ. ಎರಡು ಬಿಡ ಅವ್ನ್ಗೆ. ಮುಟ್ಟಿ ನೋಡು. ನೋಡಿ, ಯಾರ ಹತ್ರ ಗೊತ್ತಿಲ್ಲ ಮಾತಾಡ್ತಿದ್ದಾನೆ. ಬಾರಯ್ಯ ಹೋಗಯ್ಯ ಅಂತಿದ್ದಾನೆ. ಪೊಲೀಸ್ ಕೊಡಿ, ಬುದ್ಧಿ ಹೇಳಿ ಹೋಗಿ. ಇಲ್ಲಿ ನೋಡು, ನನ್ನ ಫ್ರೆಂಡ್ ಕಾಲ್ ಮಾಡ್ದ. ಸ್ಪೀಕರ್ ಆನ್ ಮಾಡು. ಫುಟೇಜ್ ತಗೊಂಡಿದ್ದೀನಿ. ಕರೆಕ್ಟಾಗಿ 23, 24, 25 ಈ 3 ದಿನದ ಫುಟೇಜ್ ಮಾತ್ರ ಮಿಸ್ಸಿಂಗ್. ಅದೆಂಗೋ ಕರೆಕ್ಟಾಗಿ ಆ ಡೇಟಲ್ಲಿರೋ ಫುಟೇಜೇ ಮಿಸ್ ಆಗಿದೆ. ಇನ್ಸ್ಪೆಕ್ಟರ್, ಸರಿ, ಅದೇನಂತ ನೋಡ್ಬಿಟ್ಟು ಕಳ್ಸು. ಕೇಸ್ನ ಕ್ಲೋಸ್ ಮಾಡೋದಕ್ಕೆ ದುಡ್ಡು ಕೊಟ್ಟಿದ್ದಾನೆ. ಸರಿ ಮಗ, ಪಾಪು ಕುತ್ತಿಗೆಗೆ ಬಟ್ಟೆ ಹಾಕಿ ಸಾಯಿಸೋಕು ನೋಡಿದ್ದಾನೆ. ಹುಷಾರಾಗಿ ಟೋಲ್ ಗೇಟ್ ಫುಟೇಜ್ ಎಲ್ಲ ಡಿಲೀಟ್ ಮಾಡಿದ್ದಾನೆ. ಒಬ್ಬ ಸಾಧಾರಣ ರಾಜಕೀಯ ಮುಖಂಡನ ಕಾಪಾಡೋದಕ್ಕೆ ಇನ್ಸ್ಪೆಕ್ಟರ್ ಇಷ್ಟೊಂದು ರಿಸ್ಕ್ ತಗೊಂಡ. ಸಮಥಿಂಗ್ ಫಿಶಿ. ಅವರೆಲ್ಲ ದೊಡ್ಡವ್ರ ಮಕ್ಕಳು. ಅವ್ರೇನಾದ್ರೂ ಇಲ್ಲಿಗೆ ಬಂದ್ರೆ ನಿನ್ ಪರಂಪರೆನೆ ಇರೋ ಜಾಗ ಗೊತ್ತಿಲ್ದಿರೋ ಹಾಗೆ ನಾಶ ಮಾಡ್ಬಿಡ್ತಾರೆ. ಮರ್ಯಾದೆಯಿಂದ ಕೇಸ್ನ ವಾಪಸ್ ತಗೋ ಅಂತ ಹೆದರಿಸ್ಬಿಟ್ಟ ನನ್ನನ್ನ. ಅವರೆಲ್ಲ ದೊಡ್ಡ ಮನೆ ಮಕ್ಕಳು. ಅವರೆಲ್ಲ ದೊಡ್ಡ ಮನೆ ಮಕ್ಕಳು. ಗಾಟ್ ದ ಫಿಶ್. ಲ್ಯಾಬ್ ಕೊಡಿ. ಪಾಪು, ಇವರೇನಂತ ನೋಡು. ಏನಾಯ್ತು?
ಏನಾಯ್ತಮ್ಮ? ಇವ್ರೇನಾ ಹೇಳೋ? ಅಯ್ಯೋ, ಬ್ಲಡ್ ಇಸ್ ಕೌಂಡ್ರಲ್ಸ್ ಸಿಕ್ಕಾಕೊಂಡ್ರಿ ಕಣ. ತಮ್ಮೆ ಅವರುಗಳು ಸಿಕ್ಬಿಟ್ರಾ? ಯಾರು ತಮ್ಮಯ್ಯ ಅವರುಗಳು? ವಿರೋಧ ಪಕ್ಷದ ನಾಯಕ ವೀರಣ್ಣವ್ರ ಮಗ ಮತನ್ ಮತ್ತೆ ಅವನ ಫ್ರೆಂಡ್ಸು. ಅಜ್ಜಿ ಹತ್ರ ಇನ್ಸ್ಪೆಕ್ಟರ್ ಹೇಳಿದಾನಲ್ಲ ದೊಡ್ಡ ಮನುಷ್ಯರು ಮಕ್ಕಳು ಅಂತ, ಇವರೇನೆ. ಯಾರು ಇವ್ರು? ದೊಡ್ಡ ಮನುಷ್ಯರ ಮಕ್ಕಳ? ಪೊರ್ಕಿ ನನ್ನ ಮಕ್ಕಳು. ಈ 3 ಜನಕ್ಕೂ ಇಮಿಡಿಯೇಟ್ ಆಗಿ ಸಮನ್ಸ್ ಕಳಿಸಿ. ಓಕೆ ಸರ್. ನೀನು ಗಾಬರಿ ಆಗ್ಬೇಡ, ಕೋರ್ಟಲ್ಲಿ ನಾವು ಮಾತ್ರ ಹಾಜರಾಗೋದು. ಲಾಯರ್ ಮಾತಾಡಿದ್ರು. ಏನಂತ ಒಂದು ಆ ಕಾರ್ಡ್ ಜೇನು ನಮ್ಮ 3 ಜನನು ಐಡೆಂಟಿಫೈ ಮಾಡ್ತಂತೆ. ಕೋರ್ಟಿಂದ ನಮ್ಗೆ ಯಾವಾಗ ಬೇಕಾದ್ರೂ ಸಮನ್ ಬರ್ಬೋದು, ರೆಡಿ ಆಗಿರೋದಕ್ಕೆ ಹೇಳಿದ್ದಾರೆ. ಆಯ ನಿಂಚಿ ಇದಕ್ಕೆಲ್ಲ ಫೀಲಿಂಗಾ? ಈ ಕೋರ್ಟು ಕೇಸು ಹಿಯರಿಂಗು ವಾಯ್ದೆ ನಮ್ಗೆಲ್ಲ ಹೊಸದ. ಅವತ್ತೇ ಆ ಕಾಡಿನ ಹೂನ ಹೊಸ್ಕಾಕ್ಬೇಕಿತ್ತು. ಸರಿ ಬಿಡು, ನೋ ವರೀಸ್. ಕೋರ್ಟಿಗೆ ಬಂತು ಅಂದ್ರೆ ಕೇಸ್ ನಮ್ ಕಡೆನೆ ಎಲ್ಲ ನೋಡ್ಕೋತಾರ. ಅವರಿಗೂ ಸಹಾಯ ಮಾಡ್ತೀನಿ ಅಂತ ಒಂದು ಗುಂಪು ಎದ್ದೇಳುತ್ತೆ. ವರ್ಷದ ಪೂರ್ತಿ ವಾಯ್ದೆ ಮೇಲೆ ವಾಯ್ದೆ ಅಂತ ಕೊಡ್ತಾನೆ ಇರ್ತಾರೆ. ಆ ಮುದ್ಕಿನೂ ಸಹಿತಾಳೆ, ಕೇಸು ಕ್ಲೋಸ್. ಇವಾಗೆಲ್ಲ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಲ್ಲಿರೋ ವಾಯ್ಸ್ ಕಣ ಮೀಡಿಯಾದಲ್ಲಿ ರೈಸ್ ಆಗ್ತಿರೋದು. ವಾಯ್ಸಾ? ಚಿಕ್ಕ ಜಾಗದಲ್ಲಿ ಹೋಗಿ ನಾಯ್ಸ್ ಮಾಡಿದೀವಿ ವಾಯ್ಸ್ ಅಂತ. ಲೈ, ಆ ಮುದ್ಕಿನೂ ಆ ಹುಡುಗಿ ನನ್ನ ಪ್ರಕಾರ ಏನು ಅಂತ ಗೊತ್ತಾ? ಹೈವೇಸ್ ಅಲ್ಲಿ ಪೆಟ್ಟು ಬಿದ್ದಿರೋ ನಾಯಿ ತರ. ಇವ್ರಿಗೆಲ್ಲ ಸಹಾಯ ಮಾಡೋದಕ್ಕೆ ಒಬ್ನು ಕೂಡ ಮುಂದೆ ಬರೋದಿಲ್ಲ. ಅವ್ರ ಹಿಂದೆನೆ ಗಾಡಿಗಳನ್ನ ಹತ್ಸಿ ಅವ್ರ ಉಸಿರನ್ನ ಅಲ್ಲೇ ಬಿಗಿದು ಸತ್ತೋಗೋ ತರ ರೋಡಲ್ಲೇ ತುಂಡು ಮಾಡಿ ಸೈಡಲ್ಲಿ ಬಿಸಾಕಿ ಕೆಲ್ಸ ಮುಗೀತು ಅಂತ ಹಾಗೆ ಹೋಗ್ತಿರ್ತಾರೆ. ಅವ್ರಿಗಿರೋ ಸಮಸ್ಯೆಯಲ್ಲಿ ಬಂದು ರೋಡ್ ಕ್ಲೀನ್ ಮಾಡ್ತಾರ? ಕ್ಲಾಸು, ವಾಯ್ಸು, ನಾಯ್ಸ್ ಅಂತ. ಮಗ ಹೇಳಲೈ, ನಿನ್ನೆ ನೈಟಿಂದ ನಮ್ಗೆಲ್ಲ ಏನೋ ಆಗುತ್ತೆ ಅಂತ ಮನ್ಸೊಳಗಡೆ ಒಂದ್ ಪಕ್ಷಿ ಹೇಳ್ತಾನೆ ಇದೆ ಕಣೋ. ಪಕ್ಷಿನ? ಯು ಮೀನ್ ಗಾಡ್? ಲೈ, ಈ ಭೂಮಿನ ನಡೆಸ್ತಾ ಇರೋದು ದೇವರಲ್ಲ, ದುಡ್ಡು. ಅದು ನಮ್ಮ ಹತ್ರ ತುಂಬಾನೇ ಇದೆ.